ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮಂಜ ಸೂರ್ಯನ್ಗೆ ಕಾಲ್ ಮಾಡಿರ್ತಾನೆ. ಭವ ಆಗ್ತಿಲ್ಲ ಭವ ಅಂತಿರೋವಾಗ ಲೇ ಇರೋ ಯಾಕೋ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಮಂಜ, ಮೊದಲು ವಿಷಯ ಏನು ಅಂತ ಹೇಳು ಅಂತಾನೆ ಸೂರ್ಯ. ಭವ ತಾರಾ ಫೋನ್ ಮಾಡಿದ್ಲು ಭವ, ಅವಳಿಗೆ ತುಂಬಾನೇ ಪ್ರೆಷರ್ ಕೊಡ್ತಿದಾರಂತೆ, ನಾಳೆ ಬೆಳಿಗ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಳೆ ಅಂತಾನೆ. ನಿನ್ನನ್ನು ಅವಳಿಂದ ದೂರ ಮಾಡಬೇಕು ಅಂತ ಅನ್ಕೊಂಡ್ರು, ಅದಾಗ್ಲಿಲ್ಲ ಅಂತ ಈಗ ಅವಳನ್ನೇ ಕರ್ಕೊಂಡೋಗಿ ಎಲ್ಲೋ ಕೂಡ ಹಾಕಿದ್ದಾರೆ ಅನ್ಸುತ್ತೆ. ಈಗ ಅವಳು ಎಲ್ಲಿದ್ದಾಳಂತೆ ಹೇಗಿದ್ದಾಳಂತೆ ಅಂತ ಕೇಳ್ತಾನೆ ಸೂರ್ಯ. ಗೊತ್ತಿಲ್ಲ ಭವ, ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ಲು ಅಂತಾನೆ ಮಂಜ. ನನಗೆ ತುಂಬಾ ಭಯ ಆಗ್ತಿದೆ ಭವ ಅಂತಿರುವಾಗ ಲೇ ನೀನ್ ಯಾಕೋ ಇಷ್ಟೊಂದು ಭಯ ಪಟ್ಕೋತಿದ್ಯಾ, ಮೊದಲು ತಾರಾ ಹೇಳಿದಾಳೆ ಅಂತ ತಿಳ್ಕೊ ಅಂತಾನೆ ಸೂರ್ಯ. ಇಲ್ಲ ಭವ, ನಾನೇ ಹುಡ್ಕೊಂಡು ಹೋಗ್ತೀನಿ ಅವಳನ್ನ ಅಂತ ಮಂಜ ಹೇಳ್ತಿರೋವಾಗ ಲೇ ಸ್ವಲ್ಪ ತಾಳ್ಮೆಯಿಂದ ಇರೋ, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ದೇನೆ ಎಲ್ಲಿಗೆ ಅಂತ ಹುಡ್ಕೊಂಡು ಹೋಗ್ತೀಯಾ, ಮೊದಲು ಅವಳು ಇರೋ ಜಾಗನ ತಿಳ್ಕೊ, ನಾನು ಬರ್ತೀನಿ ನಿನ್ನ ಜೊತೆ, ಭಯಪಡಬೇಡ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಮಂಜ ಕುಸುಮ ಅವ್ರ ಮನೆಗೆ ಬರ್ತಾನೆ. ಅತ್ತೆ ಅಂತಿರುವಾಗ ಬನ್ನಿ ಅಳಿ ಅಂದ್ರೆ ಮೀನಾ ಬರ್ಲಿಲ್ವಾ ಅಂತ ಕೇಳ್ತಾರೆ ಕುಸುಮ. ಪಕ್ಕದಲ್ಲೇ 2 ಮಾಲೆ ಆರ್ಡ್ರ್ ಬಂದಿತ್ತು ಅತ್ತೆ, ಅದನ್ನ ಕೊಟ್ಟು ಬರ್ತಾಳೆ ಅಂತಾನೆ. ಮಂಜ ಎಲ್ಲಿ ಅಂತಿರುವಾಗ ರೂಮಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಮಂಜ ಹೊರಗೆ ಬರ್ತಾನೆ. ರೇಖಾ ಫೋನ್ ಮಾಡಿದ್ಲಾ, ಏನು ಹೇಳಿದ್ಲು ಅಂತ ಕೇಳ್ತಾನೆ ಸೂರ್ಯ. ಮಾಡಿದ್ಲು ಬಾವ ಅಂತಾನೆ ಮಂಜ. ಎಲ್ಲಿದ್ದಾಳಂತೆ ಅಂತಿರುವಾಗ ಅವಳನ್ನ ತಿರುಪತಿನಲ್ಲಿ ಒಂದು ಮನೆಯಲ್ಲಿ ಇರಿಸಿದಾರಂತೆ ಅಂತಾನೆ. ತಿರುಪತಿನ ಅಂತ ಸೂರ್ಯ ಹೇಳ್ತಿರುವಾಗ ಕುಸುಮ ಅವರು ನೀರು ತಂದು ಕೊಡ್ತಾರೆ. ಬಾವ ಫೈನಾನ್ಸಿಯರ್ ಫ್ರೆಂಡ್ ಇದ್ದಾರೆ ತಿರುಪತಿನಲ್ಲಿ, ಅವ್ರ ಮನೆಗೇ ಕರ್ಕೊಂಡೋಗಿ ಬಿಟ್ಟಿರೋದು ಅಂತ ಮಂಜ ಹೇಳ್ತಾನೆ. ಅವಳಿಗೆ ಹೊರಗಡೆ ಇರೋ ಕಾಂಟ್ಯಾಕ್ಟ್ಸ್ನೆಲ್ಲನೂ ಕಟ್ ಮಾಡಬೇಕು ಅಂತಾನೆ ಯೋಚನೆ ಮಾಡಿ ಅಲ್ಲಿಗೆ ಕರ್ಕೊಂಡೋಗಿ ಬಿಟ್ಟಿರೋದು. ಅವಳು ಫೋನ್ ಕಿತ್ಕೊಂಡಿದ್ದಾರಲ್ವಾ ಅಂತ ಕೇಳ್ತಾನೆ ಸೂರ್ಯ. ಹ್ಞೂ ಅಂತಾನೆ ಮಂಜ. ಆಗ ಕುಸುಮ ಅವರು ಮತ್ತೆ ಇನ್ನೇಗೋ ಫೋನ್ ಮಾಡಿದ್ಲು ಅಂತ ಕೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ಇನ್ನೊಂದು ಮೊಬೈಲ್ ಇಟ್ಕೊಂಡಿದ್ದಾಳೆ ಅಂತ ಮಂಜ ಹೇಳ್ತಾನೆ. ಲವ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇಂಥ ಕೆಲಸಗಳನ್ನೆಲ್ಲನೂ ಚೆನ್ನಾಗೇ ಮಾಡ್ತೀರಾ ಬಿಡಿ ಅಂತಾನೆ ಸೂರ್ಯ. ಭವ ಹೇಗಾದರೂ ನನ್ನನ್ನು ಇಲ್ಲಿಂದ ಕರ್ಕೊಂಡೋಗಿ ಅಂತ ಹೇಳ್ತಿದ್ದಾಳೆ ಭವ. ಭವ ಅಲ್ಲಿಂದ ಎಲ್ಲಾದರೂ ಕರ್ಕೊಂಡೋಗ್ಬಿಟ್ರೆ ಅಥವಾ ಅಲ್ಲೇನೆ ಮದುವೆ ಮಾಡಿಬಿಟ್ರೆ ಏನು ಮಾಡೋದು ಭವ, ಹಾಗಂತ ಮಂಜ ಹೇಳ್ತಿರುವಾಗ ತಾರಾ ಇನ್ನಲ್ಲಿರೋದು ತುಂಬಾನೇ ರಿಸ್ಕು. ಸರಿ ಈಗ ರೇಖಾ ಇರೋ ಮನೆಗೆ ನಾವೆಲ್ಲ ಹೋಗೋಕ್ಕಾಗುತ್ತಾ ಅಂತಾನೆ ಸೂರ್ಯ. ಆಗಲ್ಲ ಭವ, ಅವಳನ್ನ ಎನಿ ಟೈಮ್ ವಾಚ್ ಮಾಡೋಕ್ಕೆ ತುಂಬ ಜನ ಇದ್ದಾರಂತೆ, ಹೊರಗಡೆ ಕೂಡ ಬಿಡ್ತಿಲ್ವಂತೆ, ಹಾಗಂತ ಮಂಜ ಹೇಳ್ತಿರೋವಾಗ ಆ ವಿಶಾಲಮ್ಮ ಯಾಕೆ ಈ ಥರ ಮಾಡ್ತಿದ್ದಾಳೆ, ಅವಳ ಮಗಳಿಗಿಂತ ಅವಳ ಗೌರವನೇ ಹೆಚ್ಚಾಗ್ಬಿಡ್ತಾ, ಹೆತ್ ಮಗಳನ್ನ ಈ ಥರ ಕದ್ದು ಮುಚ್ಚಿ ಬಚ್ಚಿಟ್ಟಿದ್ದಾಳಲ್ಲ ಅಳಿ ಅಂದರೆ ಇದೆಲ್ಲ ಸರಿ ಬರುತ್ತೆ ಅಂತ ನನಗನ್ನಿಸ್ತಿಲ್ಲ ಅಂತಾರೆ ಕುಸುಮ. ಅತ್ತೆ ಇರಿ, ನೀವು ಟೆನ್ಷನ್ ಆಗಬೇಡಿ. ತಾರಾ ಜೊತೆ ನೀನೇನೋ ಹೇಳಿದೆ ಅಂತ ಸೂರ್ಯ ಕೇಳ್ತಾನೆ. ನಿಮ್ಮ ಜೊತೆ ಮಾತಾಡಿ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ಅಂದೆ ಭವ, ಹಾಗಂತ ಮಂಜ ಹೇಳ್ತಾನೆ. ಅವಳಿಗೆ ಕಾಲ್ ಮಾಡ್ಬೋದಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಭವ, ಮತ್ತೆ ಅವಳೇ ಕಾಲ್ ಮಾಡ್ತೀನಿ ಅಂತ ಹೇಳಿದ್ಲು ಅಂತಾನೆ ಮಂಜ. ಸರಿ ವೆಯ್ಟ್ ಮಾಡೋಣ ಇರು ಅಂತ ಸೂರ್ಯ ಹೇಳ್ತಿರೋವಾಗ ಕುಸುಮ ಅಳಿ ಅಂದರೆ ನಂಗೆ ತುಂಬ ಭಯ ಆಗ್ತಿದೆ, ಇದು ಎಲ್ಲಿಗೆ ಹೋಗ್ಬಿಟ್ಟುತ್ತೋ ಏನೋ, ನಾನು ಇವನಿಗೆ ಎಷ್ಟೊಂದು ಸರಿ ಹೇಳ್ದೆ ಬೇಡ ಅಂತ, ಆದರೂ ಕೇಳಲಿಲ್ಲ ಅಂತಾರೆ. ಅತ್ತೆ ಆ ಹುಡುಗಿ ತಾರಾ ಸ್ಥಿತಿ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕಲ್ವಾ, ಇಂಥ ಸ್ಥಿತಿನಲ್ಲೂ ಮಂಜುನ ಬಿಟ್ಕೊಡ್ತಿಲ್ಲ ಅವಳು. ಅಕಸ್ಮಾತಾಗಿ ಮಂಜ ಮಾತ್ರ ಲವ್ ಮಾಡಿ ಆ ಹುಡುಗಿ ಬೇಡ ಅಂತ ಏನಾದರೂ ಹೇಳಿದರೆ ನಾನು ಇವನಿಗೆ ಬೈತಿದ್ದೆ ಬೇರೆ ಏನಾದರೂ ಕೆಲಸ ನೋಡ್ಕೊ ಹೋಗಿ ಅಂತ. ಆದರೆ ಆ ಹುಡುಗಿ ತುಂಬಾ ಸ್ಟ್ರಾಂಗ್ ಆಗಿದ್ದಾಳತ್ತೆ, ಅಂಥ ಹುಡುಗಿನ ಬೇರೆ ಊರಿಗೆ ಕರ್ಕೊಂಡೋಗಿ ಬಚ್ಚಿಟ್ಟಿದ್ದಾರೆ. ಆ ಹುಡುಗಿ ಇವನಿಗೋಸ್ಕರ ಎಷ್ಟೊಂದೆಲ್ಲ ಹೋರಾಡ್ತಿದ್ದಾಳೆ. ಯೋಚನೆ ಮಾಡಿ ನೋಡಿ ಅತ್ತೆ, ಮಂಜನ್ಗೆ ಒಂದು ಒಳ್ಳೆ ಜೀವನ ಸಿಕ್ಕಿದ್ರೆ ನಿಮ್ಗೆ ಸಂತೋಷ ತಾನೇ, ಹಾಗಂತ ಸೂರ್ಯ ಕೇಳ್ತಿರೋವಾಗ ಅದೆಲ್ಲ ಅರ್ಥ ಆಗ್ತಿದೆ ಅಳಿ ಅಂದರೆ, ಆದರೆ ಇವ್ನಿಗೇನಾದರೂ ಆಗ್ಬಿಟ್ರೆ ಏನೋ ಭಯ ನನಗೆ ಅಂತ ಹೇಳ್ತಿರೋವಾಗ ಅತ್ತೆ ಇನ್ಮೇಲೆ ನಾವೆಲ್ಲರೂ ಹುಷಾರಾಗೇ ಇರ್ತೀವಿ, ನೀವೇನು ಚಿಂತೆ ಮಾಡಬೇಡಿ, ಮಂಜನ್ಗೆ ಏನೂ ಆಗಲ್ಲ ಅಂತಾನೆ ಸೂರ್ಯ. ಅಷ್ಟರಲ್ಲಿ ತಾರಾ ಫೋನ್ ಮಾಡ್ತಾಳೆ. ಭವ ತಾರಾ ಫೋನ್ ಮಾಡ್ತಿದ್ದಾಳೆ ಅಂತಾನೆ ಮಂಜ. ಲೌಡ್ ಸ್ಪೀಕರ್ ಹಾಕು ಅಂತ ಹೇಳ್ತಾನೆ ಸೂರ್ಯ. ಹಲೋ ತಾರಾ, ಅಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಲ್ಲ ಅಂತ ಕೇಳ್ತಾನೆ ಮಂಜ. ನನಗೆ ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ ಮಂಜ, ನಾನು ನಿನ್ನ ಜೊತೆ ಮಾತಾಡ್ತಿರೋದು ಯಾರಿಗೂ ಗೊತ್ತಿಲ್ಲ, ನಮ್ಮ ಮನೆ ಸುತ್ತ ತುಂಬ ಜನಗಳಿದ್ದಾರೆ, ಗೊತ್ತಾಯ್ತು ಭಾವ ಮಾತಾಡ್ತಾರೆ ಅಂತ ಹೇಳಿ ಮಂಜ ಸೂರ್ಯನ್ಗೆ ಫೋನ್ ಕೊಡ್ತಾನೆ. ಹಲೋ ತಾರಾ ಅಂತಿರುವಾಗ ಹೇಳಿ ಅಣ್ಣ ಅಂತಾಳೆ ತಾರಾ. ನೀನನ್ನು ತಿರುಪತಿಲಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾನೆ, ಹಾಗಂತ ಸೂರ್ಯ ಕೇಳ್ತಿರೋವಾಗ ಹೌದಣ್ಣ, ಆಲ್ಮೋಸ್ಟ್ ನನ್ನನ್ನು ಹೌಸ್ ಅರೆಸ್ಟ್ ಮಾಡಿಸಿದ್ದಾರೆ ಅಂತಾಳೆ ತಾರಾ. ಹೀಗಾದ್ರೂ ನನ್ನನ್ನು ಈ ಮನೆಯಿಂದ ಕರ್ಕೊಂಡೋಗಿ, ನಾನು ಕೂಡ ನಮ್ಮ ಅಪ್ಪ ಅಮ್ಮನ ಜೊತೆ ತುಂಬಾ ಹೇಳಿದೆ, ಅವ್ರು ಅರ್ಥ ಮಾಡ್ಕೊಳ್ಳೋ ಥರ ಕಾಣ್ತಿಲ್ಲ ಅಂತಾಳೆ. ಇಲ್ಲಿಂದ ಹೇಗೆ ಹೊರಗೆ ಬರೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ತಾರಾ ಹೇಳ್ತಿರುವಾಗ ನೀನು ಯಾವುದಕ್ಕೂ ಭಯಪಡಬೇಡ ತಾರಾ, ನೀನು ಬೆಂಗಳೂರಲ್ಲೇ ಇದ್ರೆ ನಿನ್ನನ್ನು ಕರ್ಕೊಂಡು ಬಂದ್ಬಿಡ್ತೀವಿ ಅಂತಾನೆ. ಅಲ್ಲಿ ಕರ್ಕೊಂಡೋಗಿ ಕೂಡಾಕಿರೋದು ಅಂತಾನೆ ಸೂರ್ಯ. ಅಣ್ಣ ಇನ್ನು ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ಅರ್ಥ ಮಾಡ್ಸೋಕ್ಕೆ ಸಾಧ್ಯನೇ ಇಲ್ಲ, ನನಗಂತೂ ಮಂಜನ್ನ ಬಿಟ್ಟು ಬಾಳಕ್ಕಂತೂ ಆಗೋಲ್ಲ, ಮಂಜ ಇಲ್ಲ ಅಂದರೆ ನಾನು ಜೀವಂತವಾಗಂತೂ ಇರೋಲ್ಲ ಅಂತಿರುವಾಗ ಅಯ್ಯೋ ಅಮ್ಮ ತಾರಮ್ಮ ಆ ರೀತಿಯೆಲ್ಲ ಯೋಚನೆ ಮಾಡಬೇಡಮ್ಮ, ಆ ಥರ ಯೋಚನೆ ಮಾಡೋದೇ ತುಂಬ ತಪ್ಪು, ಸರಿನಾ, ಖಂಡಿತ ನಿನ್ನನ್ನು ಮಂಜನ್ನು ಹೇಗಾದರೂ ಸೇರಿಸ್ತೀನಿ, ನೀನು ಧೈರ್ಯವಾಗಿರು ಅಂತ ಸೂರ್ಯ ಹೇಳ್ತಾನೆ. ತುಂಬ ಥ್ಯಾಂಕ್ಸ್ ಅಣ್ಣ, ಹಾಗಂತ ತಾರಾ ಹೇಳ್ತಾಳೆ. ಬಾವ ಈಗ ರೇಖಾನ ಹೇಗೆ ಕರ್ಕೊಂಡು ಬರೋದು ಅಂತ ಮಂಜ ಕೇಳ್ತಾನೆ. ರೇಖಾ ನೀನು ಅಲ್ಲಿಂದ ಹೊರಗೆ ಬರೋಕ್ಕೆ ನಾನು ಇನ್ನೊಂದು ಒಳ್ಳೆ ಐಡಿಯಾ ಹೇಳ್ತೀನಿ ಅಂತಾನೆ ಸೂರ್ಯ. ಹೇಳಿ ಅಣ್ಣ ಅಂತ ಹೇಳ್ತಿರೋವಾಗ ನಾನು ಹೇಳ್ದಾಗ ನೀನು ನಾಟಕ ಮಾಡಬೇಕು ಅಂತಾನೆ. ಅರ್ಥ ಆಗ್ತಿಲ್ಲ ಅಂತ ತಾರಾ ಹೇಳ್ತಾಳೆ. ನೀನು ಆರೋಗ್ಯ ಸರಿ ಇಲ್ಲ ಅನ್ನೋ ಥರ ನಾಟಕ ಮಾಡಿದ್ರೆ ಮಾತ್ರ ನೀನು ಮನೆಯಿಂದ ಹೊರಗೆ ಬರೋಕ್ಕಾಗೋದು, ಅದಕ್ಕೆ ನಾನು ಹೇಳ್ದಾಗ ಮಾಡು, ಅಲ್ಲಿರೋ ಜನಗಳ ಮುಂದೆನೆ ನೀನು ತಲೆ ತಿರುಗಿ ಬಂದು ಬಿದ್ದು ಪ್ರಜ್ಞೆ ಇಲ್ಲದೆ ಇರೋ ಥರ ನಾಟಕ ಮಾಡು, ಹಾಗಂತ ಸೂರ್ಯ ಹೇಳ್ತಿರೋವಾಗ ಹಾಗೇನಾದರೂ ಮಾಡಿದ್ರೆ
ಏನು ನಡಿಬೋದು ಅಳಿ ಅಂದರೆ ಅಂತ ಕುಸುಮ ಕೇಳ್ತಾರೆ. ಅತ್ತೆ ಹೇಗಿದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ ತಾನೆ, ಹಾಗಂತ ಕುಸುಮಾಗಿ ಹೇಳ್ತಾನೆ. ನೋಡುತ್ತಾರ ನಿನ್ನ ಮುಖದ ಮೇಲೆ ನೀರು ಹಾಕೋದ್ರೂ ಸಹ ನೀನು ಎದ್ದೇಳಬಾರ್ದು. ನೀನು ಏನಾದರೂ ಸೀರಿಯಸ್ ಆಗ್ಬೋದು ಅಂತ ಭಯ ಪಟ್ಕೊಂಡು ಅವ್ರು ನಿನ್ನನ್ನು ಆಗ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ನೀನು ಅಲ್ಲಿಗೆ ಹೋದ ತಕ್ಷಣವೇ ನಮಗೆ ಲೊಕೇಶನ್ ಕಳಿಸ್ಬಿಡು, ನಾವು ಅಲ್ಲಿಗೆ ಬಂದು ಕರ್ಕೊಂಡು ಬಂದ್ಬಿಡ್ತೀವಿ ಅಂತಾನೆ ಸೂರ್ಯ. ಓಕೆ ಅಣ್ಣ ಸರಿ, ನೀವು ಹೇಳ್ದಂಗೆ ನಾನು ಮಾಡ್ತೀನಿ. ಸರಿ, ತುಂಬ ಹೊತ್ತು ನಾನು ಇಲ್ಲಿ ಮಾತಾಡೋಕ್ಕಾಗಲ್ಲ, ಫೋನ್ ಇಡ್ತೀನಿ ಅಂತಾಳೆ ತಾರಾ. ಬಾವ ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಅಂತ ಮಂಜ ಕೇಳ್ತಾನೆ. ನಾನು ನೋಡ್ಕೋತೀನಿ ಬಿಡೋ, ನೀನು ಚಿಂತೆ ಮಾಡಬೇಡ ಅಂತಾನೆ ಸೂರ್ಯ. ತಕ್ಷಣ ಚೇತನ್ಗೆ ಫೋನ್ ಮಾಡ್ತಾನೆ. ಈ ಕಡೆ ವಿಶಾಲಮ್ಮ ಫೈನಾನ್ಷಿಯರ್ ಹತ್ರ ಬರ್ತಾಳೆ. ಏನಾಯ್ತು, ಯಾಕೆ ತಕ್ಷಣ ಬಾ ಅಂತ ಫೋನ್ ಮಾಡಿದ್ರಿ ಅಂತ ಕೇಳ್ತಾಳೆ. ಈಗ ತಾನೇ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ರೇಖಾ ತಲೆ ತಿರುಗಿ ಬಂದು ಬಿದ್ಬಿಟ್ಲಂತೆ. ಅವ್ರಾಗಂತಿರುವಾಗ ಏನು ತಲೆ ತಿರುಗಿ ಬಂದು ಬಿದ್ಲಾ ಹಾಗಂತ ವಿಶಾಲ್ ಕೇಳ್ಬಿಟ್ಟು ಸುಮ್ಮನಾಗ್ತಾಳೆ. ನಮ್ಮ ಮಗಳು ತಲೆ ತಿರುಗಿ ಬಂದು ಬಿದ್ಲು ಅಂದ್ರೆ ಏನು ಮಾತಾಡದೆ ನಿಂತಿದೀಯಲ್ಲ ಅಂತಾರೆ ಫೈನಾನ್ಷಿಯರ್. ಈಗಲೂ ಕೂಡ ನಿನ್ ಮುಖದಲ್ಲಿ ಯಾವ ಗಾಬರಿ ಆತಂಕ ಏನು ಇಲ್ವಲ್ಲ, ನಿನ್ ಮಗಳ ಮೇಲೆ ನಿನ್ ಸ್ವಲ್ಪನೂ ಪ್ರೀತಿ ಇಲ್ವಾ ಅಂತ ಕೇಳ್ತಾರೆ. ನಮ್ಮ ಮಗಳ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ, ಅವಳಿಗೆ ಈ ತರ ತಲೆ ತಿರುಗೆಲ್ಲ ಬಂದಿರೋಲ್ಲ. ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ ಸಲುವಾಗಿ ತಲೆ ತಿರುಗಿ ಬಂದು ಪ್ರಜ್ಞೆ ಹೋಗಿರೋ ತರ ನಾಟಕ ಮಾಡ್ತಿದ್ದಾಳೆ ಹಾಗಂತ ವಿಶಾಲ್ ಹೇಳ್ತಿರುವಾಗ ಏನ್ ಹೇಳ್ತಿದ್ಯಾ ಅಂತ ಕೇಳ್ತಾರೆ ಫೈನಾನ್ಷಿಯರ್. ಹೌದು, ಇದು ಖಂಡಿತ ಆ ಸೂರ್ಯನ ಕೆಲ್ಸನೇ. ಅವನೇನೆ ತಾರಾಗೆ ಪ್ರಜ್ಞೆ ಇಲ್ಲದೆ ಇರೋ ಥರ ಬಿದ್ದೋಗು ಅಂತ ಹೇಳ್ಕೊಟ್ಟಿರ್ತಾನೆ. ಹಾಗಂತ ವಿಶಾಲು ಹೇಳ್ತಿರುವಾಗ ನಾನು ಇಂಥ ಆ್ಯಂಗಲ್ನಲ್ಲಿ ಯೋಚನೆ ಮಾಡಲಿಲ್ಲ ಅಂತಾನೆ ಫೈನಾನ್ಷಿಯರ್. ನಾನು ನಿಮ್ಗೆ ಹೇಳಿದ್ನಲ್ಲ ಮೊದಲೇನೆ, ಆ ಸೂರ್ಯ ಓದಲಿಲ್ಲ ಅಂದ್ರು ತುಂಬಾನೇ ಬುದ್ಧಿಶಾಲಿ ಅಂತ. ತಾರನ ಅಲ್ಲಿಂದ ಹೊರಗೆ ಕರ್ಕೊಂಡು ಬರೋಕ್ಕೆ ಏನು ಬೇಕಾದರೂ ಮಾಡ್ತಾನೆ, ಅವನು ಎಂಥ ಕೆಲಸ ಬೇಕಾದರೂ ಮಾಡ್ತಾನೆ ಅಂತಿರುವಾಗ ನೀನು ಹೇಳಿದ್ಮೇಲೆ ನಂಗೆ ಅರ್ಥ ಆಗ್ತಿರೋದು. ಈಗ ನನಗೆ ಡೌಟ್ ಬರ್ತಿದೆ ಅಂತಿರುವಾಗ ಸರಿ, ಈಗ ತಾರ ಹೇಗಿದ್ದಾಳೆ ಅಂತ ಕೇಳ್ತಾಳೆ ವಿಶಾಲು. ಅವಳನ್ನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ರು ಅಂತಾರೆ. ನೀವು ತಕ್ಷಣ ಅವಳು ಯಾವ ಹಾಸ್ಪಿಟಲ್ನಲ್ಲಿ ಇದ್ದಾಳೋ ಅಲ್ಲಿಗೆ ನಮ್ಮ ಜನಗಳನ್ನ ಹೋಗಿ ಅಂತ ಹೇಳಿ ಫೋನ್ ಮಾಡಿ ಆ ಸೂರ್ಯ ಮತ್ತೆ ಮಂಜ ಅವಳ ಹತ್ರ ಹೋಗದೆ ಇರೋ ಹಾಗೆ ನೋಡ್ಕೊಳಕ್ ಹೇಳಿ ಹಾಗಂತ ವಿಶಾಲ ಹೇಳ್ತಿರುವಾಗ ಸರಿ ಸರಿ ನಾನು ಅಲ್ಲಿಗೆ ಹೋಗ್ತೀನಿ, ಅಲ್ಲೋಗಿ ಏನಾಯ್ತು ಎತ್ತ ಅಂತ ತಿಳ್ಕೊಂಡು ಆಮೇಲೆ ನಿನಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನಮ್ಮ ಮಗಳನ್ನ ಅಲ್ಲಿ ಬಿಟ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಆ ಸೂರ್ಯ ಏನೇನು ಪ್ಲಾನ್ ಮಾಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನ ಜೊತೆಗೆ ಮೀನಾ ಕೂಡ ಇರ್ತಾಳೆ. ಅದೇನೇ ಆದ್ರೂ ಸರಿ, ಆ ಕುಟುಂಬಕ್ಕೆ ನನ್ನ ಮಗಳು ಹೋಗ್ಬಾರ್ದು ಹಾಗಂತ ವಿಶಾಲು ಹೇಳ್ತಿರುವಾಗ ಏನೂ ಆಗಲ್ಲ, ನಾನು ನೋಡ್ಕೋತೀನಿ ಅಂತಾರೆ ಫೈನಾನ್ಷಿಯರ್. ಈ ಕಡೆ ಹಾಸ್ಪಿಟ್ಲಿಗೆ ಡ್ರೆಸ್ ಬೇಕು ಅಂತ ಹೇಳಿ ಮಂಜ ಅವ್ರ ಫ್ರೆಂಡ್ಗೆ ಫೋನ್ ಮಾಡಿ ಹೇಳ್ತಾನೆ. ಬಾಬಾ ನೀವು ಹೇಳಿ ಡ್ರೆಸ್ ಎಲ್ಲ ರೆಡಿ ಆಗಿದೆ ಅಂತ ಹೇಳ್ತಿರುವಾಗ ಚೇತ ಅಲ್ಲಿಗೆ ಬರ್ತಾನೆ. ಬಾಬು ಕಡೆಯಿಂದ ಆಂಬುಲೆನ್ಸ್ ತಗೊಂಡ್ ಬಂದ್ಯಾ ಅಂತ ಕೇಳ್ತಾನೆ ಸೂರ್ಯ. ತಂದಾಯ್ತು, ಹೊರಗಡೆ ನಿಂತಿದೆ ಅಂತಾನೆ ಚೇತ. ಅವನೇ ಡ್ರೈವರ್ನು ಕೂಡ ಕಳ್ಸಿದಾನೆ ಅಂತ ಹೇಳ್ತಾನೆ. ಹೌದಾ, ಪರವಾಗಿಲ್ಲ ಹಾಗಾದ್ರೆ ಅಂತ ಹೇಳ್ತಾನೆ ಸೂರ್ಯ. ಒಂದಿನದ ಬಾಡಿಗೆಗೆ ಮಾತಾಡಿದ್ಯಾ ಅಲ್ವಾ ಅಂತಿರುವಾಗ ಬಾಬು ಜೊತೆ ಮಾತಾಡ್ದೆ, ಅವನು ದುಡ್ಡೇ ಬೇಡ ಅಂತ ಹೇಳ್ದ ಅಂತಾನೆ ಚೇತ. ಲೇ ಯಾಕೋ ಹೀಗ್ ಮಾಡ್ದೆ, ಅವನ ಕಡೆಯಿಂದ ಬಾಡಿಗೆಗೆ ಗಾಡಿನ ತಗೊಂಡ್ ಬಂದಿದೀವಿ, ಅದು ಅಲ್ಲದೆ ಆಂಬ್ಯುಲೆನ್ಸ್ ಬೇರೆ, ದುಡ್ಡು ಕೊಡ್ಬೇಕು ತಾನೆ ಅಂತ ಸೂರ್ಯ ಹೇಳ್ತಾನೆ. ಲೇ ನಾನು ಇಷ್ಟೊಂದು ಹೇಳ್ದೆ ಅವನಿಗೆ, ನಾನು ಸೂರ್ಯನಿಗೋಸ್ಕರ ಇಷ್ಟು ಮಾಡಬಾರ್ದು ಅಂತ ಹೇಳ್ದ ಅಂತಾನೆ ಚೇತ. ಅದಕ್ಕೂ ಮೀರಿ ನಾನೇನೋ ಹೇಳೋಕ್ಕಾಗುತ್ತೆ ಅಂತ ಚೇತ ಹೇಳ್ತಾನೆ. ಪರವಾಗಿಲ್ಲ ಬಿಡು, ನಾನು ದುಡ್ಡು ಕೂಡ ಹಾಕ್ಲಿಲ್ಲ ಅಂದ್ರೂ ಇಂಥ ಸಮಯಕ್ಕಾಗೋ ಜನಗಳನ್ನ ಸಂಪಾದನೆ ಮಾಡಿದ್ದೀನಿ ಹಾಗಂತ ಸೂರ್ಯ ಅನ್ಕೋತಿರೋವಾಗ ಕುಸುಮ ಅವರು ನೀವು ಹೀಗೇನ ಒಳ್ಳೆ ಕೆಲಸ ಮಾಡಿ ದೊಡ್ಡ ವ್ಯಕ್ತಿ ಆಗ್ತಿದ್ದೀರಾ ಅಳಿ ಅಂದ್ರೆ ನಿಮ್ಮ ಒಳ್ಳೆ ಮನ್ಸಿಗೆ ಯಾವಾಗ್ಲೂ ನಿಮ್ಗೆ ಒಳ್ಳೇದೇ ಆಗುತ್ತೆ ಅಂತ ಕುಸುಮ ಹೇಳ್ತಾರೆ. ಈಗಲೂ ಕೂಡ ಭಾವ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಮಂಜ ಹೇಳ್ತಾನೆ. ಇದು ಸಹಾಯ ಅಲ್ಲ ಕಣೋ, ಇದು ನನ್ನ ಜವಾಬ್ದಾರಿ, ನೀನು ನನ್ನ ಜವಾಬ್ದಾರಿ ಕಣೋ ಅಂತಾನೆ ಸೂರ್ಯ. ಸರಿ ಹೊಡೋಣ ಅಂತಾನೆ ಚೇತ. ಮೀನಾ ಇನ್ನೂ ಬರ್ಲಿಲ್ಲ ಅಂತ ಮೀನಾ ಫೋನ್ ಮಾಡ್ತಾನೆ. ಎಲ್ಲಿದ್ಯಾ ಮೀನಾ ಅಂತ ಕೇಳ್ತಾನೆ. ಈಗ ತಾನೇ ತಗೊಂಡೋದ್ರು, ನೀವು ಅಮ್ಮನ ಮನೇಲಿ ಇದ್ದೀರಾ ಅಲ್ವಾ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತಾಳೆ. ಬೇಡ ಮೀನಾ, ನೀನು ಅಲ್ಲೇ ಇರು, ನಾವೇ ಬರ್ತೀವಿ, ತಿರುಪತಿಗೆ ಹೋಗ್ಬೇಕು ಅಂತ ಸೂರ್ಯ ಹೇಳ್ತಾನೆ. ತಿರುಪತಿಗ ಏನಕ್ರಿ ಅಂತ ಕೇಳ್ತಾಳೆ. ಅಲ್ಲೋಗಿ ತಾರನ ಕರ್ಕೊಂಡು ಬರ್ಬೇಕು ಅಂತಾನೆ. ಏನ್ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ನಾನು ಎಲ್ಲಾನು ನೇರವಾಗಿ ಬಂದು ಮಾತಾಡ್ತೀನಿ, ನೀನ್ ರೆಡಿ ಆಗಿರು ಅಂತ ಹೇಳ್ತಾನೆ. ಆಗ ಕುಸುಮ ಅವರು ಆತಂಕದಿಂದ ಅಳಿ ಅಂದ್ರೆ ಅವತ್ತು ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಇವನನ್ನ ಪೊಲೀಸ್ನವ್ರು ಕರ್ಕೊಂಡು ಹೊರಟೋಗಿದ್ರು, ಆದ್ರೆ ಇವತ್ತು ನಿಜವಾಗ್ಲೂ ಕರ್ಕೊಂಡು ಬರ್ತಿದ್ದೀರಾ, ಆಮೇಲೆ ಏನಾದರೂ ಆದರೆ ಅಂತ ಕೇಳ್ತಿರೋವಾಗ ಏನಮ್ಮ ಯಾಕೆ ಈ ಥರ ಭಯಪಡ್ತಿದ್ದೀರಾ, ನಾವೇನೋ ಹುಡುಗಿನ ಬಲವಂತವಾಗಿ ಕರ್ಕೊಂಡು ಬರ್ತಿಲ್ಲ, ಅವಳನ್ನ ಕಾಪಾಡಿ ಕರ್ಕೊಂಡು ಬರ್ತಿದ್ದೀವಿ ಹಾಗಂತ ಚೇತ ಹೇಳ್ತಾನೆ. ಆಗ ಸೂರ್ಯ ಅತ್ತೆ ಆ ಹುಡುಗಿನೇ ಫೋನ್ ಮಾಡಿ ನನ್ನನ್ನು ಇಲ್ಲಿಂದ ಕರ್ಕೊಂಡೋಗಿ ಅಂತ ಹೇಳ್ತಿರೋದು, ಅವಳಿಗೇನೆ ಅಲ್ಲಿರೋಕೆ ಇಷ್ಟ ಇಲ್ಲ, ಅವ್ರ ಅಪ್ಪ ಅಮ್ಮನ್ಗೆ ಹೇಳಿದ್ರೆ ಈ ಮದುವೆಗೆ ಅವರು ಒಪ್ಕೊಳ್ಳಲ್ಲ, ಅದಕ್ಕೆ ನಾವು ಏನೇನು ಮಾಡಬೇಕೋ ಅದನ್ನ ಮಾಡಿದ್ರೇನೆ ಆಗೋದು ಹಾಗಂತ ಸೂರ್ಯ ಹೇಳ್ತಿರೋವಾಗ ಮಂಜು ನೆನ್ಸ್ಕೊಂಡ್ರೆ ನನಗೆ ಭಯ ಆಗುತ್ತೆ ಹೇಳಿ ಅಂದ್ರೆ ಅಂತಾರೆ ಕುಸುಮ. ಇವ್ನಿಗೆ ಏನಾದರೂ ಮಾಡಿಬಿಟ್ರೆ ಅವರು ಅಂತ ಕೇಳ್ತಾರೆ. ಅಮ್ಮ ಏನಕ್ಕಮ್ಮ ಈ ಥರ ಭಯ ಪಟ್ಕೊಳ್ತಿದ್ಯಾ, ನನಗೇನು ಆಗಲ್ಲ ಹಾಗಂತ ಮಂಜ ಹೇಳ್ತಿರೋವಾಗ ಲೇ ಸ್ವಲ್ಪ ಸುಮ್ಮನಿರೋ ಅತ್ತೆ, ಅವನ ಮೇಲೆ ಒಂದು ಧೂಳು ಕಣನು ಕೂತ್ಕೊಳ್ಳಲ್ಲ, ಆ ರೀತಿ ನಾನು ಅವನನ್ನು ಕರ್ಕೊಂಡು ಬರ್ತೀನಿ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಈಗ ನಾವು ರೇಖನ ಕರ್ಕೊಂಡು ಬರ್ತೀವಿ, ಆ ಹುಡುಗಿ ಏನಾದರೂ ತಪ್ಪಾದ ನಿರ್ಧಾರ ತೊಗೊಂಡ್ಬಿಟ್ರೆ ಆ ರೀತಿ ಮಾಡ್ಕೋಬಾರ್ದಲ್ವಾ ಅತ್ತೆ, ಆ ಹುಡುಗಿ ಮಾತಾಡಿದ್ನ ನೀವು ಕೇಳಿಸ್ಕೊಂಡ್ರಿ ಅಲ್ವಾ, ಅದಕ್ಕೆ ಹೇಳಿದ್ದು ಅತ್ತೆ, ಇಬ್ರು ಬಾಳಿ ಬದುಕಬೇಕಾದವರು, ಅವ್ರನ್ನ ನಾವೇನೇ ಅಲ್ವತ್ತೆ ಸೇರಿಸ್ಬೇಕಾಗಿರೋದು ಹಾಗಂತ ಸೂರ್ಯ ಹೇಳ್ತಿರೋವಾಗ ನೀವೇನೇ ಮಾಡಿದ್ರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗೋ ಹಾಗೆ ಮಾಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು ಅಳಿ ಅಂದರೆ ನಾನು ನಿಮ್ಮನ್ನ ನಂಬ್ತೀನಿ ಅಂತಾರೆ ಕುಸುಮ. ನೀವು ನನ್ನನ್ನು ನಂಬ್ತೀರಾ ಅಲ್ವತ್ತೆ, ಅಷ್ಟು ಸಾಕು ನನಗೆ, ಮಿಕ್ಕಿದಿನ ನಾನು ನೋಡ್ಕೋತೀನಿ ಅಂತಾನೆ ಸೂರ್ಯ. ಸರಿ ಸೂರ್ಯ ಟೈಮ್ ಆಯ್ತು ಹೊರಡೋಣ ಅಂತಾನೆ ಚೇತ. ಲೊಕೇಶನ್ ಕಳಿಸಿದ್ಲು ಬಾವ ಅಂತ ಮಂಜ ಹೇಳ್ತಾನೆ. ಸೂಪರ್,
ಅತ್ತೆ ನಾವೇನು ಬರ್ತೀವಿ ಅಂತಾನೆ ಸೂರ್ಯ. ಹುಷಾರಾಗಿ ನೋಡ್ಕೊಂಡು ಹೋಗಿ ಹೇಳಿ ಅಂದರೆ ಅಂತಾರೆ ಕುಸುಮ. ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ ಅತ್ತೆ, ಎಲ್ಲ ಒಳ್ಳೇದಾಗುತ್ತೆ, ನಾನು ನೋಡ್ಕೋತೀನಿ ಅಂತಾನೆ ಸೂರ್ಯ. ಈ ಕಡೆ ಹಾಸ್ಪಿಟಲ್ನಲ್ಲಿ ತಾರಾ ಮಲಗಿರ್ತಾಳೆ. ಇನ್ನೂ ಒಂದು ಟೆಸ್ಟ್ ಇದೆ, ಅದಾದ್ಮೇಲೆ ಏನಾಗಿದೆ ಅಂತ ನೋಡೋಣ ಹಾಗಂತ ಹೇಳಿ ಸಿಸ್ಟರ್ ಜೊತೆ ಮಾತಾಡ್ಕೊಂಡು ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ. ಮೇಡಮ್ ಅವ್ರಿಗೆ ಏನಾಗಿದೆ ಅಂತ ಹೊರಗಡೆ ನಿಂತಿದ್ದಂತ ವ್ಯಕ್ತಿ ಕೇಳ್ತಾನೆ. ಅವ್ರಿಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ, ಇನ್ನು ಲ್ಯಾಬ್ ಟೆಸ್ಟ್ಗೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಸಿಸ್ಟರ್ ಹೇಳ್ತಾರೆ. ಅವ್ರು ಹೋಗಿದ ತಕ್ಷಣ ಮಂಜನ್ಗೆ ತಾರಾ ಫೋನ್ ಮಾಡ್ತಾಳೆ. ಅಷ್ಟೊತ್ತಿಗಾಗಲೇ ಮಂಜ, ಸೂರ್ಯ, ಮೀನಾ ಮತ್ತೆ ಚೇತಾ ಎಲ್ಲರೂ ಆಂಬ್ಯುಲೆನ್ಸ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ತಿರ್ತಾರೆ. ಹೇಳುತ್ತಾರಾ ಅಂತ ಹೇಳ್ತಿರೋವಾಗ ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ತಾರಾ. ನಾವು ಹತ್ರದಲ್ಲೇ ಇದೀವಿ, ಇನ್ನೇನು ಬಂದ್ಬಿಡ್ತೀವಿ ಅಂತಾನೆ ಮಂಜ. ಡಾಕ್ಟರು ಚೆಕಪ್ ಮಾಡೋದ್ರು, ಇನ್ನು ಸ್ವಲ್ಪ ಹೊತ್ತಲ್ಲಿ ಟೆಸ್ಟ್ ಕರ್ಕೊಂಡು ಹೋಗ್ತಾರಂತೆ ಹಾಗಂತ ತಾರಾ ಹೇಳ್ತಿರೋವಾಗ ಯಾವುದಕ್ಕೂ ಭಯ ಪಡ್ಬೇಡ, ಅದಕ್ಕೂ ಮುಂಚೆ ನಾವು ಅಲ್ಲಿಗೆ ಬರ್ತೀವಿ ಅಂತಾನೆ ಮಂಜ. ಭಯ ಆಗ್ತಿದೆ ಮಂಜ ಅಂತ ತಾರಾ ಹೇಳ್ತಾಳೆ. ಯಾವುದಕ್ಕೂ ಭಯ ಪಡ್ಬೇಡ, ಹಾಗೆಲ್ಲ ಏನು ಆಗಲ್ಲ, ಖಂಡಿತ ಬರ್ತೀವಿ ಅಂತಾನೆ ಮಂಜ. ಸರಿ ಯಾರೋ ಬರ್ತಿದ್ದಾರೆ, ನಾನು ಆಮೇಲೆ ಮಾತಾಡ್ತೀನಿ ಬಾಯ್ ಅಂತೇಳಿ ಫೋನ್ ಇಡ್ತಾಳೆ ತಾರಾ. ಆಗ ಆಚೆ ನಿಂತಿದ್ದಂತ ವ್ಯಕ್ತಿ ಬಾಗ್ಲು ತೆಗೆದು ನೋಡ್ತಾನೆ. ತಾರಾ ಮಲ್ಗಿರೋಳ್ ತರ ಆಕ್ಟ್ ಮಾಡ್ಕೊಂಡು ಸುಮ್ಮನೆ ಮಾಗಿ ಮಲ್ಕೊಂಡಿರ್ತಾಳೆ. ಆಂಬುಲೆನ್ಸ್ ಇಂದ ಕೆಳಗಿಳಿತಾರೆ ಮಂಜ, ಮೀನಾ, ಸೂರ್ಯ. ಮೀನಾ ಡಾಕ್ಟರ್ ಗೇಟಪ್ ಹಾಕಿರ್ತಾಳೆ. ಮೀನಾ, ಈ ಡಾಕ್ಟರ್ ಗೇಟಪ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೀಯಾ, ಪಕ್ಕ ಡಾಕ್ಟರ್ ತರನೇ ಕಾಣ್ತಿದ್ಯಾ ಮೀನಾ, ನೀನ್ ಡಾಕ್ಟರ್ ಓದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಸೂರ್ಯ ಹೇಳ್ತಾನೆ. ಅತ್ತಲ್ಲಿ ಯಾವ್ದಾದ್ರು ಕಾಲೇಜ್ ಇದ್ರೆ ಹೋಗಿ ಸೇರ್ಕೊಂಡ್ಬಿಡ್ಲಾ, ನೀವು ಬೇರೆ ನಾವ್ ಯಾವ ಕೆಲ್ಸಕ್ಕೆ ಬಂದಿದೀವಿ, ನನ್ಗೇನೆ ಇಲ್ಲಿ ಕೈ ಕಾಲೆಲ್ಲ ಅದ್ರೋಗ್ತಿವೆ ಹಾಗಂತ ಮೀನಾ ಭಯ ಪಟ್ಕೊಂಡು ಹೇಳ್ತಿರೋವಾಗ, ಯಾಕೆ ಮೀನಾ ಎದುರ್ಕೋತಿದ್ಯಾ, ಎಲ್ಲ ಕರೆಕ್ಟಾಗಿ ನಡೆಯುತ್ತೆ, ಅದೇನೋ ಕತ್ತಿಗೆ ಹಾಕೋತಾರಲ್ಲ ಅದನ್ನ ಹಾಕೋ ಅಂತಾನೆ ಸೂರ್ಯ. ಯಾವ್ದನ್ನ ರೀ ಅಂತ ಮೀನಾ ಹೇಳ್ತಾಳೆ. ಅದೇ ಮೀನಾ, ಡಾಕ್ಟರ್ ಕಿವಿಗೆಲ್ಲ ಹಾಕೊಂಡು ಕತ್ಗೆ ಹಾಕೊಂಡಿರ್ತಾರಲ್ಲ ಅಂತಾನೆ ಸೂರ್ಯ. ಆಗ ಮಂಜ, ಅಕ್ಕ ಸ್ಟೆಥೋಸ್ಕೋಪ್ ಎಲ್ಲಿ ಅಂತ ಕೇಳ್ತಾನೆ. ಅಯ್ಯೋ ಒಳಗೆ ಇಟ್ಬಿಟ್ಟೆ ಕಣೋ ಅಂತಾಳೆ ಮೀನಾ. ಮಂಜ ತಂದು ಕೊಡ್ತಾನೆ. ಮೀನಾ ಕತ್ತಿಗೆ ಹಾಕೋತಾಳೆ. ನೋಡು ಮೀನಾ, ನೀನೀಗ ಹೂ ಕಟ್ಟೋ ಹುಡುಗಿಯಲ್ಲ, ಡಾಕ್ಟರ್ ಮೀನಾ. ಸೂರ್ಯ ಹಾಗಂತಿರೋವಾಗ, ರೀ ನನ್ಗೆ ತುಂಬಾ ಭಯ ಆಗ್ತಿದೆ ಅಂತಾಳೆ ಮೀನಾ. ಭಯ ಪಟ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ನೀನು ಭಯ ಪಡಬಾರ್ದು ಅಂತಾನೆ. ಯಾರಾದರೂ ಏನಾದರೂ ಕೇಳ್ಬಿಟ್ರೆ ನಾನು ಏನ್ರಿ ಹೇಳೋದು ಅಂತಾಳೆ ಮೀನಾ. ಏನೇ ಕೇಳಿದ್ರು ಇಂಗ್ಲೀಷ್ನಲ್ಲಿ ಏನಾದರೂ ಹೇಳ್ಬಿಡು ಅಂತಾನೆ ಸೂರ್ಯ. ಏನ್ರಿ ಹೇಳೋದು ಅಂತಾಳೆ ಮೀನಾ. ಮೀನಾ, ಬೈಕ್ ಬಂದಿದ್ದು ಏನಾದರೂ ಹೇಳ್ಬಿಡು, ದೊಡ್ಡ ಡಾಕ್ಟ್ರು ದೊಡ್ಡದಾಗಿ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾರೆ ಅಂತ ಅವರೇ ಭಯ ಪಟ್ಕೊಂಡ್ಬಿಡ್ತಾರೆ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಈ ಭಯದಲ್ಲಿ ನನಗೆ ಕನ್ನಡನೇ ಸರಿಯಾಗಿ ಮಾತಾಡೋಕೆ ಬರ್ತಿಲ್ಲ, ಇನ್ನು ಇಂಗ್ಲೀಷ್ ಬೇರೆನಾ ಅಂತ ಕೇಳ್ತಾಳೆ ಮೀನಾ. ಅಕ್ಕ ನೀನು ಚೆನ್ನಾಗಿ ಮಾತಾಡ್ತೀಯ ಅಕ್ಕ ಅಂತ ಮಂಜ ಹೇಳ್ತಾನೆ. ಲೇ ಸುಮ್ಮನಿರೋ, ನೀನು ಬೇರೆ ಅಂತಾಳೆ ಮೀನಾ. ಮೀನಾ ಮತ್ತೆ ಮಂಜ ಒಳಗೆ ಹೋಗ್ತಾರೆ. ಅವರಿಬ್ರು ಮುಂದೆ ಹೋಗ್ತಿರೋವಾಗ ಸೂರ್ಯ ವೀಲ್ ಚೇರ್ ತಗೊಂಡು ಹಿಂದೆ ಹೋಗ್ತಾನೆ. ಮುಖಕ್ಕೆ 3 ಜನನು ಮಾಸ್ಕ್ ಹಾಕೊಂಡಿರ್ತಾರೆ. ಅಲ್ಲೊಬ್ರು ಕೆಲಸ ಮಾಡೋರು, ಏ ತಮ್ಮ ಬಾರಪ್ಪ ಇಲ್ಲಿ ಅಂತ ಕರೀತಾರೆ. ಯಾರು ನೀನು, ಹೊಸ್ದಾಗಿ ನೋಡ್ತಿದ್ದೀನಲ್ಲ ಅಂತಿರೋವಾಗ, ಹೌದೌದು ಹೊಸ್ದಾಗಿ ಬಂದಿದ್ದೀನಿ ಅಂತಾನೆ ಸೂರ್ಯ. ಯಾವಾಗ ಜಾಯ್ನ್ ಆದ್ರಿ ಅಂತ ಕೇಳ್ತಾರೆ. ಅವರು ತೆಲುಗಲ್ಲಿ ಕೇಳ್ತಿರೋವಾಗ, ನಮ್ಗೆ ತೆಲುಗೆಲ್ಲ ಗೊತ್ತಾಗಲ್ಲ, ಕನ್ನಡ ಅಂತಾನೆ. ನನ್ ಕನ್ನಡನೂ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಅವರು ಹೊಸ್ದಾಗಿ ಸೇರ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಹೌದು ಇವತ್ತೇ ಮೊದಲನೇ ದಿನ ಅಂತ ಸೂರ್ಯ ಹೇಳ್ತಾನೆ. ಓ ರಾಮನಾರ್ ಸೇರಿಸಿದ್ದ ಅಂತ ಕೇಳ್ತಾರೆ. ಹೌದೌದು ರಾಮನಾರೇ ಫೋನ್ ಮಾಡಿ ಬರಕ್ ಹೇಳಿದ್ದು ಅಂತಾನೆ ಸೂರ್ಯ. ಇಲ್ಲಿ ನಿಯಮ ಎಲ್ಲ ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ. ಏನ್ ನಿಯಮ ಅಂತ ಕೇಳ್ತಾನೆ ಸೂರ್ಯ. ಹೊಸ್ದಾಗಿ ಬಂದು ಸೇರ್ಕೊಂಡ್ರೆ ನಮ್ಮಂತ ಸೀನಿಯರ್ಸ್ಗೆ ಮಧ್ಯಾಹ್ನದ ಊಟ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಕೊಡ್ಸೋಣ ಬಿಡಿ ಅಂತ ಸೂರ್ಯ ಹೇಳ್ತಾನೆ. ಬಿರಿಯಾನಿ ಪಾರ್ಸಲ್ ತಂದು ಕೊಡಬೇಕು ಅಂತ ಸ್ಟಾಫ್ ಹೇಳ್ತಾರೆ. ಧಾರಾಳವಾಗಿ ಕೊಡಿಸ್ತೀನಿ, ಚಿಕನ್ 65 ಸೇರಿಸಿ ಕೊಡಿಸ್ತೀನಿ ಅಂತಾನೆ ಸೂರ್ಯ. ಅವ್ನು ಒಳಗೆ ಹೋಗ್ತಿರೋವಾಗ ಮತ್ತೆ ಆ ಸ್ಟಾಫ್ ತಡಿತಾನೆ. ಯಾವ ರೂಮ್ಗೆ ಹೋಗ್ತಿದ್ಯಾ ಅಂತ ಕೇಳ್ತಿರೋವಾಗ, ರೂಮ್ ನಂಬರ್ ಎಷ್ಟು ಅಂತ ಮಂಜುನ ಸೂರ್ಯ ಕೇಳ್ತಾನೆ. ರೂಮ್ ನಂಬರ್ 40 ಅಂತ ಹೇಳ್ತಿರೋವಾಗ, ರೂಮ್ ನಂಬರ್ 40 ಆ ಕಡೆ ಇರೋದು, ಈ ಕಡೆ ಏನಕ್ಕೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ. ಓ ಹೌದಾ, ತುಂಬಾ ಥ್ಯಾಂಕ್ಸ್ ಅಂತ ಹೋಗ್ತಿರೋವಾಗ ಮತ್ತೆ ತಡಿತಾನೆ. ಹೀಗೆ ಹೋದ್ರೆ ನೀನ್ ಒಂದಿನನೂ ಕೆಲಸದಲ್ಲಿರೋಲ್ಲ, ಎಮರ್ಜೆನ್ಸಿ ಇರುವಾಗ ಯಾವ ವಾರ್ಡು ಎಲ್ಲಿದೆ ಅಂತ ಸರಿಯಾಗಿ ಮೊದಲು ತಿಳ್ಕೊಂಡ್ಬಿಡು, ಇಲ್ಲ ಅಂದ್ರೆ ಕೆಲಸ ಬಿಟ್ಟು ಕಳಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಸ್ಟಾಫ್. ಇಲ್ಲ ಸರ್, ಇವತ್ತೇ ತಾನೇ ಮೊದಲನೇ ದಿನ, ಅದಕ್ಕೆ ಟೆನ್ಷನ್ ಆಯ್ತು ಅಂತಾನೆ ಸೂರ್ಯ. ನಿನಗೇನಕ್ಕಪ್ಪ ಟೆನ್ಷನು, ಇಲ್ಲಿಗೆ ಬರೋ ಪೇಷಂಟಿಗೆ ಮಾತ್ರ ಟೆನ್ಷನು, ನಾವೆಲ್ಲರೂ ನಾರ್ಮಲ್ ಆಗೇ ಇರಬೇಕು, ಎಲ್ಲಾನು ಕೇಳಿ ತಿಳ್ಕೊ ಅಂತ ಹೇಳ್ತಾರೆ. ಸರಿ ಸರ್, ಅರ್ಜೆಂಟಾಗಿ ಟೆಸ್ಟ್ ಕರ್ಕೊಂಡು ಹೋಗ್ಬೇಕು, ನಾವಿನ್ ಬರ್ತೀವಿ ಅಂತಾನೆ ಸೂರ್ಯ. ಇವನ್ ಯಾರು ಅಂತ ಮಂಜನ್ ಕೇಳ್ತಿರುವಾಗ, ಅವನು ಆಂಬ್ಯುಲೆನ್ಸ್ ಅಟೆಂಡು, ಟೆಸ್ಟ್ ಮಾಡಿಸೋಕೆ ಪೇಷಂಟ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಹಾಗಂತ ಸೂರ್ಯ ಹೇಳ್ತಿರುವಾಗ, ಸರಿ ನನಗೆ ಬಿರಿಯಾನಿ ಕೊಡ್ಸೋದನ್ನ ಮರಿಬೇಡ ಅಂತ ಹೇಳ್ತಾರೆ ಸ್ಟಾಫ್. ಇಲ್ಲ ಖಂಡಿತ ಮರೆಯಲ್ಲ, ನಿಮಗೆ ಚಿಕನ್ 65 ಸೇರಿಸಿ ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಸೂರ್ಯ. ಆಗ ಮೀನಾ, ಒಳ್ಳೆ ಕೆಲಸ ಮಾಡಿದ್ರಿ, ಎಲ್ಲಿ ಸಿಕ್ಕಾಕೊಂಡ್ ಬಿಡ್ತೀವೋ ಅಂತ ಭಯ ಆಗಿತ್ತು ಅಂತಾಳೆ. ಹೇಗೋ ಬಿರಿಯಾನಿ ಕೊಡಿಸ್ತೀನಿ ಅಂತ ಕಳಿಸ್ಬಿಟ್ಟೆ. ಸರಿ, ಇಲ್ಲೆಲ್ಲಿ ಪಕ್ಕದಲ್ಲಿ ಬಿರಿಯಾನಿ ಸಿಗುತ್ತೆ ಅಂತ ಕೇಳ್ತಿರೋವಾಗ, ಬಾವಾ ಇಲ್ಲಿ ದೊಡ್ಡ ಹೋಟೆಲ್ ಇದೆ ಅಂತೆ, ಅಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತಂತೆ ಅಂತ ಮಂಜ ಹೇಳ್ತಾನೆ. ಆಗ ಮೀನಾ ಮಂಜನ್ ಹೊಡಿತಾಳೆ. ಅಕ್ಕ ಅಂತಾನೆ ಮಂಜ, ಏಯ್ ನಾವು ಬಿರಿಯಾನಿ ತಗೊಂಡು ಹೋಗಿ ಬಂದಿದೀವೇನೋ ಬಾರೋ ಅಂತಿರೋವಾಗ, ಅಯ್ಯೋ ಬಿರಿಯಾನಿ ಬಗ್ಗೆ ಮಾತಾಡ್ಕೊಂಡು ನಾವು ಬಂದಿರೋ ಕೆಲಸನೇ ಮರ್ತ್ಬಿಟ್ವಿ, ನಡೀರಿ ಬೇಗ ಹೋಗೋಣ ಅಂತ ಸೂರ್ಯ ಗಾಡಿ ತೊಳ್ಕೊಂಡು ಹೋಗ್ತಾ ಇರ್ತಾನೆ. ಅವ್ರು ಹೋಗ್ತಿರೋವಾಗ ಮಂಜ ಅವ್ರನ್ನ ನಿಲ್ಸಿ ಬಗ್ ನೋಡ್ತಾನೆ. ಅಲ್ಲಿಬ್ರು ಆ ಕಡೆ ಈ ಕಡೆ ನಿಂತಿರೋದನ್ನ ನೋಡ್ತಾನೆ. ಬಾವಾ ರೌಡಿಗಳು ಇಲ್ಲೇ ನಿಂತಿದ್ದಾರೆ ಅಂತಾನೆ ಮಂಜ. ಗೊತ್ತಿರೋದೇ ಅಲ್ವೇನೋ ಅಂತ ಸೂರ್ಯ ಕೇಳ್ತಾನೆ. ನಮ್ ಜೊತೆ ಡಾಕ್ಟರ್ ಇದಾರಲ್ಲ ಅವ್ರನ್ನೇ ಕಳ್ಸಿದ್ರಾಯ್ತು ಅಂತಾನೆ. ಮಂಜ ಹಾಗಂತಿರೋವಾಗ ಸೂರ್ಯ, ನೋಡು ಮೀನಾ, ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ಲ, ಅವ್ರೇನೇ ಕೇಳಿದ್ರು ಟಸು ಪುಸು ಅಂತ ಇಂಗ್ಲೀಷಲ್ಲಿ ಮಾತಾಡ್ಬಿಡು. ಸೂರ್ಯ ಹಾಗಂತಿರೋವಾಗ, ಏನ್ರಿ ನನ್ಗೆ ಅಷ್ಟೊಂದು ಬರಲ್ವಲ್ಲ ಇಂಗ್ಲೀಷ್ ಅಂತಾಳೆ ಮೀನಾ. ಕ್ಲಾಸ್ನಲ್ಲಿ ಒಳ್ಳೆ ಮಾರ್ಕ್ಸ್ಗೆ ತಗೋತಿದೀಯಲ್ಲ,
ಮತ್ತಿನ್ನೇನು ನಿನಗೆ ಬಾಯಿಗೆ ಬಂದದ್ದು ಮಾತಾಡು ನಡಿ ಅಂತ ಹೇಳ್ತಾನೆ. ಇಲ್ಲ ರೀ ಅಂತ ಹೇಳ್ತಿರೋವಾಗ ಹೋಗಮ್ಮ ಅಂತ ಹೇಳ್ತಿದ್ದೀನಲ್ಲ ಅಂತಾನೆ ಸೂರ್ಯ. ಅಯ್ಯೋ ದೇವ್ರೆ, ನನ್ನನ್ನು ಹೇಗಾದರೂ ಕಾಪಾಡ್ಬಿಡಪ್ಪ ಅಂತ ಮೀನಾ ದೇವ್ರ ಹತ್ರ ಕೇಳ್ಕೊಂಡು ಧೈರ್ಯವಾಗಿ ಮುಂದೆ ಹೋಗ್ತಾಳೆ. ಯಾರು ಒಳಗೆ ಹೋಗೋಂಗಿಲ್ಲ ಅಂತ ಆ ರೋಡಿ ಕೇಳ್ತಿರೋವಾಗ ಐ ಎಮ್ ಡಾಕ್ಟರ್, ಮೀ ಗೋ ಟು ಚೆಕ್ ಪೇಷಂಟ್ ಮೂವ್ ಅಂತಾಳೆ ಮೀನಾ. ಯಾರು ನೀವು, ನಮ್ಗೇನು ಅರ್ಥ ಆಗ್ತಿಲ್ಲ, ತೆಲುಗಲ್ಲಿ ಮಾತಾಡಿ ಅಂತ ಆ ರೋಡಿ ಹೇಳ್ತಾನೆ. ನಂಗೆ ಇಂಗ್ಲೀಷ್ ಬರಲ್ಲ ಅಂತಿರೋವಾಗ ಐ ಡೋಂಟ್ ನೋ ತೆಲುಗು, ಡೋಂಟ್ ವೇಸ್ಟ್ ಮೈ ಟೈಮ್ ಮೂವ್ ಅಂತಾಳೆ. ಐ ಆಮ್ ಗೋಯಿಂಗ್ ಟು ಚೆಕ್ ಅಂತಿರೋವಾಗ ಈ ಟೈಮ್ನಲ್ಲಿ ಏನಕ್ಕೆ ಚೆಕ್ ಮಾಡ್ತಿದ್ದೀರಾ, ಡಾಕ್ಟರ್ ಆಗಲೇ ಬಂದು ಹೋದ್ರಲ್ಲ ಅಂತ ಹೇಳ್ತಾರೆ. ನೀವ್ಯಾರು, ಇನ್ನು ಸ್ವಲ್ಪ ಹೊತ್ತಲ್ಲಿ ಲ್ಯಾಬ್ ಕರ್ಕೊಂಡು ಹೋಗ್ತಾರಂತೆ ಅಂತ ಹೇಳ್ತಾರೆ. ಆಗ ಮೀನಾ, ಏ ಇಡಿಯಟ್, ಪೇಷಂಟ್ ಆರ್ಟ್ ಜಂಪಿಂಗ್ ಸ್ಲೋ, ಬ್ಲಡ್ ರನ್ನಿಂಗ್ ವೆರಿ ಫಾಸ್ಟ್, ಐ ಆಮ್ ನಾಟ್ ಚೆಕ್ ನೋ, ಪೇಷಂಟ್ ಗೋ ಅಪ್, ಯು ವಾಂಟ್ ದಟ್ ಅಂತ ಕೇಳ್ತಾಳೆ ಇಬ್ರಿಗೂನು. ಯುವರ್ ಕ್ವಶನ್ ವೇಸ್ಟ್ ಮೈ ಟೈಮ್, ದಿಸ್ ಈಸ್ ಹಾಸ್ಪಿಟಲ್ ಆರ್ ಮಾರ್ಕೆಟ್, ಯು ಅಂಡರ್ಸ್ಟ್ಯಾಂಡ್ ಅಂತ ಮೀನಾ ಕೇಳ್ತಿರೋವಾಗ ಅವರಿಬ್ರು ಏನೂ ಗೊತ್ತಿಲ್ಲದಿರೋಗೆ ಪೆದ್ದಾಗಿ ನೋಡ್ತಾ ನಿಂತಿರ್ತಾರೆ. ಹೂ ಆರ್ ಯು ಅಂತಿರೋವಾಗ ಮ್ಯಾಮ್ ಸೆಕ್ಯೂರಿಟಿ ಅಂತ ಹೇಳ್ತಾನೆ. ಅಣ್ಣ ಕಳಿಸಿದ್ದಾರೆ ಅಂತಿರೋವಾಗ ವಾಟ್ ಸೆಕ್ಯೂರಿಟಿ, ಈಸ್ ದಿಸ್ ಜೈಲ್, ನೋ ಹಾಸ್ಪಿಟಲ್, ಪೇಷಂಟ್ ಎಮರ್ಜೆನ್ಸಿ, ಐ ಗೋ ಇನ್ಸೈಡ್, ಯು ನಾಟ್ ಸ್ಟಾಪ್, ಅಂಡರ್ಸ್ಟ್ಯಾಂಡ್, ಯು ನಾಟ್ ಮೂವ್, ಐ ಕಾಲ್ ಮೆಡಿಕಲ್ ಪೊಲೀಸ್ ಅಂತಾಳೆ. ಅರ್ಜೆಂಟ್ ಸರ್ಜರಿ, ವೆರಿ ಡೇಂಜರ್, ಡೋಂಟ್ ಸ್ಟ್ಯಾಂಡ್ ಹಿಯರ್, ಮೂವ್ ಅಂತಾಳೆ. ಪೇಷಂಟ್ ಗೋ ಅಪ್, ಅಂಡರ್ಸ್ಟ್ಯಾಂಡ್. ಅವಳಾಗಂತಿರೋವಾಗ ಸಾರಿ ಡಾಕ್ಟರ್ ಸಾರಿ, ಒಳಗೋಗಿ ಅಂತ ಜಾಗ ಬಿಡ್ತಾರೆ. ಬಾಯ್ಸ್ ಕಮ್ ಅಂತಾಳೆ. ಹಾಗಂತೇಳಿ ಎಲ್ಲರೂ ಒಳಗೋಗ್ತಾರೆ. ಸೂರ್ಯ ಮತ್ತೆ ಹೊರಗೆ ಬಂದು ಡಾಕ್ಟ್ರು ವೆರಿ ಸ್ಟ್ರಿಕ್ಟ್ ಅಂತ ಹೇಳ್ತಾನೆ. ಡೋರ್ ಕ್ಲೋಸ್ ಅಂತ ಜೋರಾಗಿ ಹೇಳ್ತಾಳೆ ಮೀನಾ. ಅವರು ಬಾಗ್ಲಾಕಿದ್ಮೇಲೆ ತಾರಾ ಅಂತ ಎಬ್ಬಿಸ್ತಾಳೆ. ಮಂಜನು ಕೂಡ ತಾರಾ ಅಂತಾನೆ. ತಾರಾ ಎದ್ದು ಮಂಜನ ಅಪ್ಕೋತಾಳೆ. ತಾರಾ ತುಂಬಾನೇ ಹೇಳ್ತಾ ಇರ್ತಾಳೆ, ನಾನು ನಿನ್ನ ಮತ್ತೆ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಅಂತಾಳೆ. ಈಗ ಬಂದ್ಬಿಟ್ನಲ್ಲ ಅಂತಾನೆ ಮಂಜ. ಇನ್ಮೇಲೆ ಯಾವ ಸಮಸ್ಯೆನೂ ಬರಲ್ಲ, ನಮ್ಮನ್ನ ಯಾರು ದೂರ ಮಾಡೋಕ್ಕಾಗಲ್ಲ, ಫೋನಲ್ಲಿ ಹೇಳಿದ್ನಲ್ಲ ನಿನ್ಗಾಗ್ಲೇ, ನಾವು ಹೋಗೋಣ ಬಾ ಅಂತ ಹೇಳ್ತಾನೆ. ಆಗ ಮೀನಾ, ತಾರಾ, ನಾನು ನಿನಗೆ ಮೊದಲೇ ಸಪೋರ್ಟ್ ಮಾಡಲಿಲ್ಲ, ಆದರೆ ಈಗ ಸಪೋರ್ಟ್ ಮಾಡ್ತಿದ್ದೀನಿ, ನಾವಿದ್ದೀವಿ, ಖಂಡಿತ ನಾವು ನಿಮ್ಮನ್ನ ಸೇರಿಸ್ತೀವಿ, ನೀನು ಇನ್ಮೇಲೆ ಯಾವುದಕ್ಕೂ ಚಿಂತೆ ಮಾಡಬೇಡ. ಅವಳಾಗಂತಿರೋವಾಗ ಅಯ್ಯಯ್ಯೋ ಏನ್ರಮ್ಮ ನೀವು, ಈಗ ಇದಕ್ಕೆಲ್ಲ ಟೈಮ್ ಇಲ್ಲ, ಏನೇ ಮಾತಾಡೋದಿದ್ರು ಹೊರಗಡೆ ಮಾತಾಡ್ಕೊಂಡ್ರಾಯ್ತು, ಹೊರಗಡೆ ಬೇರೆ ರೌಡಿಗಳು ನಿಂತಿದ್ದಾರೆ, ನೋಡಮ್ಮ ತಾರಾ, ನಾವೀಗ ನಿನ್ನನ್ನು ಕಿಡ್ನಾಪ್ ಮಾಡ್ತೀವಿ, ಇಲ್ಲಿ ಬಡ್ದಾಡಕ್ಕೆಲ್ಲ ಆಗೋಲ್ಲ, ನೋ ಆ್ಯಕ್ಷನ್. ನೋಡು ಮಂಜ, ನೀನು ಅವಳಿಗೆ ಮಾಸ್ಕ್ ಕೊಡು ಅಂತಾನೆ ಸೂರ್ಯ. ಮಂಜ ಮಾಸ್ಕ್ ಕೊಡ್ತಾನೆ. ನೋಡು ಮೀನಾ, ಹೊರಗಡೆ ಯಾರಾದರೂ ಕೇಳಿದ್ರೆ ಸ್ಕ್ಯಾನ್ ಮಾಡ್ಸೋಕೆ ಹೋಗ್ತಿದ್ದೀವಿ ಅಂತ ಮಾತ್ರ ಹೇಳು, ಹಾಗಂತ ಸೂರ್ಯ ಹೇಳ್ತಾನೆ. ಸರಿ ಅಂತಾಳೆ ಮೀನಾ. ಬಾವಾ, ಹೊರಗಡೆ ಆಳುಗಳಿದಾರಲ್ಲ, ಹೇಗೆ ಕರ್ಕೊಂಡು ಹೋಗೋದು ಅಂತಾನೆ. ಹಾಗಂತ ಮಂಜ ಹೇಳ್ತಿರೋವಾಗ ಎಲ್ಲನೂ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು ಕಣೋ, ಹಾಗಂತ ಹೇಳಿ ಸೂರ್ಯ ಒಂದು ಸ್ಪ್ರೇನ ತೋರಿಸ್ತಾನೆ. ಏನ್ರಿ ಇದು ಅಂತ ಮೀನಾ ಕೇಳ್ತಾಳೆ. ಇದನ್ನ ಮುಖ ಕೊಡಿದ್ರೆ ಸಾಕು, ಪ್ರಜ್ಞೆ ಇಲ್ಲಿರೋ ಹಾಗೆ ಬಿತ್ಕೊಂಡ್ಬಿಡ್ತಾರೆ, ನಾನು ಸ್ಪ್ರೇ ಹೊಡಿಬೇಕಾದ್ರೆ ನೀವೆಲ್ಲರೂ ಮಾಸ್ಕ್ ಹಾಕ್ಕೊಂಡಿರ್ಬೇಕು, ಬಮ್ಮ ತಾರಾ ನೀನು ಇಲ್ಲಿ ಕೂತ್ಕೋ ಅಂತ ಹೇಳ್ತಾನೆ ಸೂರ್ಯ. ತಾರಾ ಹೋಗಿ ವೀಲ್ ಚೇರ್ ಮೇಲೆ ಕೂತ್ಕೋತಾಳೆ. ಮಂಜ, ಮೀನಾ, ತಾರಾ 3 ಜನನು ಒಂದ್ ಕಡೆ ಮೂಲೆಯಲ್ಲಿ ನಿಂತ್ಕೋತಾರೆ. ಸಾರ್ ಒಳಗ್ ಬನ್ನಿ, ಪೇಷಂಟ್ ಅರ್ಜೆಂಟ್ ಸೀರಿಯಸ್ ಅಂತ ಹೇಳ್ತಾನೆ. ಅವರಿಬ್ರು ಒಳಗೆ ಓಡ್ ಬಂದು ಏಯ್ ಅಮ್ಮನೇ ಇಲ್ವಲ್ಲ ಅಂತ ಹೇಳ್ತಿರೋವಾಗ ಸೂರ್ಯ ಅವ್ರ ಮುಖಕ್ಕೆ ಸ್ಪ್ರೇ ಹೊಡಿತಾನೆ. ಸ್ಪ್ರೇ ಹೊಡೆದಿದ ತಕ್ಷಣ ಅವ್ರಿಬ್ರು ಕೆಳಗೆ ಬಿದ್ಕೋತಾರೆ. ಬಿದ್ದಿರೋರ್ನ ಸೂರ್ಯ ಅಣ್ಣಯ್ಯ ಅಂತ ಮಾತಾಡಿಸ್ತಾನೆ. ಅವ್ರ ಕತೆ ಮುಗೀತು, ನಡೀರಿ ಬಾವ ಅಂತಾನೆ ಮಂಜ. ಏನ್ರಿ ಹೊರಡೋಣ ಅಂತಾಳೆ ಮೀನಾ. ಇಬ್ರು ಬಿತ್ಕೊಂಡಾಯ್ತು, ನಡೀರಿ ಬೇಗ ಹೋಗೋಣ ಅಂತಾನೆ. ನೋಡು ತರ ಕಣ್ ಬಿಡ್ಬಾರ್ದು, ಪ್ರಜ್ಞೆ ಇಲ್ದಿರೋಳ ತರ ಮಲಗಿರ್ಬೇಕು, ಸರಿನಾ ಅಂತಾನೆ ಸೂರ್ಯ. ಸರಿ ಅಂತಾಳೆ. ಹಾಗೇನೆ ಅವಳು ಮಲ್ಕೊಂಡ್ಬಿಡ್ತಾಳೆ. ಮಂಜ ಡೋರ್ ತೆಗಿತಾನೆ. ಸೂರ್ಯ ಅವಳನ್ನ ತಳ್ಕೊಂಡು ಹೋಗ್ತಿರ್ತಾನೆ. ಮತ್ತೆ ಅವರು ಬೇಗ ಹೋಗ್ತಿರೋವಾಗ ಮೊದಲಿಗೆ ಸಿಕ್ಕಿದ್ದಂತ ಸ್ಟಾಫ್ ಎದುರಾಗಿ ಬರ್ತಾನೆ. ಏನಪ್ಪಾ ತಮ್ಮ, ನನ್ನನ್ನೇ ಮರ್ತ್ಬಿಟ್ಟಿಯಾ ಹಾಗಂತ ಅವ್ರು ಕೇಳ್ತಿರೋವಾಗ ಏನ್ ಹೇಳಿ ಅಂತ ಸೂರ್ಯ ಕೇಳ್ತಾನೆ. ಏನು ಅಂತ ಕೇಳ್ತಿದೀಯಲ್ಲಪ್ಪ ಅಂತ ಹೇಳ್ತಾರೆ. ಓ ಅದಾ, ನಾವು ಸ್ಕ್ಯಾನ್ ಮಾಡ್ಸೋಕೆ ಹೊರಗಡೆ ಕರ್ಕೊಂಡು ಹೋಗ್ತಿದೀವಿ, ಬರುವಾಗ ತಗೊಂಡ್ ಬರ್ತೀವಿ ಅಂತಾನೆ ಸೂರ್ಯ. ಇವರೇನ ಪೇಷಂಟ್ ಅಂತ ಕೇಳ್ತಿರೋವಾಗ ಹೌದೌದು, ವೀಲ್ ಚೇರಲ್ಲಿ ಬರ್ತಿದಾರಲ್ಲ, ಈ ವೈಟ್ ಕಲರ್ ಕೋಟ್ ಹಾಕಿದಾರಲ್ಲ ಇವರೇನೆ ಡಾಕ್ಟ್ರು, ಬ್ಲೂ ಕಲರ್ ಹಾಕಿರೋರು ನಾವೆಲ್ಲರೂ ವಾರ್ಡ್ ಬಾಯ್ಸ್ ಹಾಗಂತ ಸೂರ್ಯ ಹೇಳ್ತಿರೋವಾಗ ಚೆನ್ನಾಗಿ ಮಾತಾಡ್ತೀಯಪ್ಪ, ಸ್ಕ್ಯಾನ್ ಮಾಡ್ಸೋಕೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಅವರು. ಲ್ಯಾಬ್ಗೆ ಅಂತಾನೆ ಮಂಜ. ನನ್ಗೆ ಹೇಳಿ ಯಾವ ಲ್ಯಾಬ್ಗೆ ಅಂತ ಕೇಳ್ತಾರೆ ಸ್ಟಾಫ್. ಅದು ನಮ್ಮ ರಾಮ್ನಾರು ಹೇಳಿದಾರಲ್ಲ ಆ ಲ್ಯಾಬ್ಗೆ ಅಂತಾನೆ ಸೂರ್ಯ. ಓ ಸಾರ್ ಹೇಳಿದಾರಾ ಅಂತ ಕೇಳ್ತಾನೆ ಸ್ಟಾಫ್. ಸರಿ ಹಾಗಾದ್ರೆ ಸರಿ ಅಂತ ಹೇಳ್ತಾನೆ. ಸ್ಕ್ಯಾನ್ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಬಿರಿಯಾನಿ ಜೊತೆಗೇನೆ ಬರ್ಬೇಕು. ಸ್ಟಾಫ್ ಅಂತಿರೋವಾಗ ಚಿಕನ್ 65 ಜೊತೆನೆ ಬರ್ತೀನಿ ಅಂತಾನೆ ಸೂರ್ಯ. ಟೈಮ್ ಆಗ್ತಿದೆ, ನಾನು ಸ್ಕ್ಯಾನ್ ಮಾಡ್ಸಕ್ ಹೋಗ್ಬೇಕು ಅಂತಿರೋವಾಗ ಸರಿನಪ್ಪ ಹೋಗಿ ಅಂತ ಹೇಳ್ತಾರೆ. ಎಲ್ರು ಬೇಗ ಹೋಗ್ತಿರೋವಾಗ ಆಗ ಅಲ್ಲಿಗೆ ಫೈನಾನ್ಷಿಯರ್ ಬಂದ್ಬಿಡ್ತಾರೆ. ಅವರು ರೌಡಿಗಳನ್ನ ಕರ್ಕೊಂಡು ಬಂದಿರ್ತಾರೆ. ಫೋನಲ್ಲಿ ಮಾತಾಡ್ತಿರೋವಾಗ ಚೇತಾ ಅವ್ರನ್ನ ನೋಡ್ಬಿಡ್ತಾನೆ. ಅಯ್ಯಯ್ಯೋ ಏನಪ್ಪ ಇವ್ರು ಬೇರೆ ಬಂದ್ಬಿಟ್ರು, ಒಳಗೋದ್ರು ಇನ್ನೂ ಕಾಣ್ತಾನೆ ಇಲ್ವಲ್ಲ. ಅವನಾಗ ಅನ್ಕೊಂಡು ಸೈಡಿಗೆ ಹೋಗ್ತಾನೆ. ಈ ಕಡೆ ಮೀನಾ, ಸೂರ್ಯ ಮತ್ತೆ ತಾರಾ, ಮಂಜ ಎಲ್ಲರೂ ಬರ್ತಿರೋವಾಗ ಫೈನಾನ್ಷಿಯರ್ ಫೋನಲ್ಲಿ ಮಾತಾಡ್ತಿರೋದನ್ನ ನೋಡ್ತಾರೆ. ರೀ ತಾರಾ ಒಳಗ್ ನಡೀರಿ ಹಾಗಂತ ಮೀನಾ ಹೇಳ್ತಾಳೆ. ಎಲ್ಲರೂ ಹೋಗಿ ಒಂದು ರೂಮ್ ಒಳಗೆ ಬಚ್ಚಿಟ್ಕೋತಾರೆ. ಆ ರೂಮ್ನಲ್ಲಿ ಒಬ್ರು ಪೇಷಂಟ್ ಇರ್ತಾರೆ. ಅವ್ರ ಜೊತೆಲಿರೋರು ಡಾಕ್ಟ್ರೆ ನಮ್ಮವ್ರನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ ಅಂತ ಕೇಳ್ತಾರೆ. ಮೀನಾ ಏನು ಮಾತಾಡದೇ ಇರೋವಾಗ ಹೇಳಿ ಡಾಕ್ಟರ್, ನಮ್ಮವ್ರನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ ಅಂತ ಮತ್ತೆ ಕೇಳ್ತಾರೆ. ಡಾಕ್ಟರ್ ಹೇಳ್ತಾರೆ ಅಂತ ಮೀನಾ ಹೇಳ್ತಿರೋವಾಗ ನೀವು ಡಾಕ್ಟರ್ ಅಲ್ವಾ? ಅವ್ರಾಗಂತಿರೋವಾಗ ಎಸ್ ಐ ಆಮ್ ಡಾಕ್ಟರ್ ಮೀನಾ ಅಂತ ಹೇಳ್ತಾಳೆ. ಮೀನಾ ಏನಾದರೂ ಮಾಡಿ ಸಂಭಾಳಿಸ್ತಿರು, ಈಗಲೇ ಬರ್ತೀನಿ ಅಂತಾನೆ ಸೂರ್ಯ. ಯುವರ್ ಹಸ್ಬೆಂಡ್ ಫೈಲ್ ಸೀನಿಯರ್ ಡಾಕ್ಟರ್ ಸಿ ಯುವರ್ ಹಸ್ಬೆಂಡ್ ಡಿಸ್ಚಾರ್ಜ್ ಓಕೆ ಅಂತಾಳೆ. ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ ಡಾಕ್ಟ್ರೆ ಅಂತ ಅವ್ರು ಹೇಳ್ತಾರೆ. ಆಗ ಮೀನಾ ಅವ್ರ ಕೈಲಿದ್ದಂಥ ಫೈಲ್ ಇಸ್ಕೊಂಡು ಸುಮ್ಮನೆ ನೋಡ್ತಾ ನಿಂತಿರ್ತಾಳೆ. ಸೂರ್ಯ ಫೈನಾನ್ಷಿಯರ್ ಫೋನ್ ಇಟ್ಟು
ಒಳಗೆ ಬರ್ತಿರೋದನ್ನ ನೋಡಿ ಬಚ್ಚಿಟ್ಕೋತಾನೆ. ಅವ್ರು ಹೋಗಿ ತಾರಾ ಇದ್ದಂತ ರೂಮ್ ನೋಡ್ತಾರೆ. ನೋಡಿ ಶಾಕ್ ಆಗಿ ಅಯ್ಯಯ್ಯೋ ಇವ್ರು ಬೇರೆ ಕೆಳಗೆ ಬಿದ್ದಿದ್ದಾರೆ ಅಂತ ಇನ್ನೊಬ್ಬ ರೌಡಿ ಹೇಳ್ತಾನೆ. ಲೇ ಎದ್ದೇಳ್ರು, ಎಲ್ರೋ ನನ್ನ ಮಗಳು, ಏನ್ರೋ ಹೀಗೆ ಬಿದ್ದಿದ್ದೀರಾ, ನೀರು ಹಾಕ್ರು ಅಂತ ಹೇಳ್ತಾರೆ ಫೈನಾನ್ಷಿಯರ್. ಮುಖದ ಮೇಲೆ ಹಾಕು ಅಂತ ಇರೋವಾಗ ನೀರ್ ಹಾಕಿ ರೌಡಿಗಳನ್ನ ಹೇಳಿಸ್ತಾರೆ. ಎಲ್ರಯ್ಯ ನನ್ನ ಮಗಳು ಅಂತ ಕೇಳ್ತಾರೆ. ಅವರು ತೂರಾಡ್ಕೊಂಡು ಎದ್ದೇಳ್ತಾರೆ. ಏನ್ರೋ ಆಯ್ತು ನಿಮ್ಗೆ, ಯಾಕ್ರೋ ಈಗ ತಲೆ ತಿರುಗಿ ಬಂದು ಬಿದ್ದಿದ್ದೀರಾ ಅಂತ ಕೇಳ್ತಾರೆ. ಅವ್ರು ಮತ್ತೆ ಹಾಗೆ ಬಿದ್ದೋಗ್ತಾರೆ. ಈ ಕಡೆ ಸೂರ್ಯ ಏನೋ ನಿಜವಾಗ್ಲೂ ಇವಳು ಡಾಕ್ಟರ್ ಆಗ್ಬಿಟ್ಟಿದ್ದಾಳೆ, ಈಗ ಇವರಿಂದ ಹೇಗೂ ತಪ್ಪಿಸ್ಕೊಂಡು ಹೋಗೋದು ಅನ್ಕೋತಿರೋವಾಗ ಈ ಕಡೆ ಫೈನಾನ್ಷಿಯರ್ ಅದೇ ಸ್ಟಾಫ್ ಹತ್ರ ಬಂದು ಮಾತಾಡ್ತಿರ್ತಾರೆ. ಈ ವಾರ್ಡ್ನಲ್ಲಿ ಒಂದು ಹುಡುಗಿ ಇದ್ಲಲ್ಲ ಎಲ್ಲಿ ಅಂತ ಕೇಳ್ತಾರೆ. ಆಯಮ್ಮನ ಈಗ ತಾನೇ ಸ್ಕ್ಯಾನ್ ಮಾಡಕ್ ಕರ್ಕೊಂಡು ಹೋದ್ರಲ್ಲ ಅಂತ ಆ ಸ್ಟಾಫ್ ಹೇಳ್ತಾರೆ. ನೀವು ನೋಡ್ಲಿಲ್ವಾ ಅಂತಿರೋವಾಗ ಕರ್ಕೊಂಡೋದ್ರ, ಯಾರು ಕರ್ಕೊಂಡೋದ್ರು ಅಂತ ಅವ್ನು ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಫೈನಾನ್ಷಿಯರ್ ಕೇಳ್ತಾರೆ. ಅಷ್ಟೊತ್ತಿಗಾಗ್ಲೇ ಸೂರ್ಯ ಮೀನಾ ಅನ್ನಕ್ ಹೋಗಿ ಮೇಡಮ್ ಅಂತ ಹೇಳ್ಬಿಟ್ಟು 1 ನಿಮಿಷ ಬನ್ನಿ ಅಂತ ಕರೀತಾನೆ. ಅವರು ವಾರ್ಡ್ ಕಡೆಗೆ ಹೋಗಿದ್ದಾರೆ. ಇದೇ ಸರಿಯಾದ ಟೈಮು, ತಾರಾನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡೋಣ, ಎಲ್ರೂ ವಿಚಾರಿಸೋ ಅಷ್ಟರಲ್ಲಿ ನಾವು ಇಲ್ಲಿಂದ ದೂರ ಹೋಗ್ಬಿಡ್ಬೇಕು ಅಂತಾನೆ. ಸರಿ ರೀ ಅಂತಾಳೆ ಮೀನಾ. ಈ ಕಡೆ ಫೈನಾನ್ಷಿಯರ್ ಟೆನ್ಷನ್ ಅಲ್ಲಿ ಆ ಸ್ಟಾಫ್ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಯಾರು ನನ್ನ ಮಗಳನ್ನ ಕರ್ಕೊಂಡೋಗಿದ್ದು ಅಂತ ಹೇಳ್ದಾಡ್ತಿರ್ತಾನೆ. ಈಗ ತಾನೇ ಒಬ್ರು ಡಾಕ್ಟ್ರು ಹೊಸ್ದಾಗಿ ಸೇರಿರೋ ವಾರ್ಡ್ ಬಾಯಿ, ಆಂಬುಲೆನ್ಸ್ ವಾರ್ಡ್ ಬಾಯಿ 3 ಜನನು ಕರ್ಕೊಂಡು ಹೋದ್ರು ಅಂತ ವ್ಯಕ್ತಿ ಹೇಳ್ತಾನೆ. ಹೋಗಯ್ಯ ಆ ಕಡೆಗೆ ಅಂತ ಹೇಳಿ ಅವನನ್ನ ತಳ್ಳಿ ಅವ್ರು ಮುಂದೆ ಬರೋವಷ್ಟರಲ್ಲಿ ಮೀನಾ, ಸೂರ್ಯ, ಮಂಜ ಎಲ್ರು ತಾರಾ ನೀನ್ ಸರಿಯಾಗಿ ಕೂತ್ಕೋ ಅಂತ ಹೇಳ್ಬಿಟ್ಟು ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಈ ಕಡೆ ಫೈನಾನ್ಷಿಯರ್ ಕಡೆ ರೌಡಿ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿರೋ ಆಂಬುಲೆನ್ಸ್ ನಾನು ಹೊರಗಡೆ ನೋಡ್ದೆ ಅಂತ ಹೇಳ್ತಾನೆ. ಈಗ ಹೇಳ್ತಿದೀಯಾ, ನಡೀರಿ ನೋಡೋಣ ಅಂತ ಫೈನಾನ್ಷಿಯರ್ ಓಡ್ ಬರ್ತಾರೆ. ಅಷ್ಟಲ್ಲಾಗ್ಲಿ ಸೂರ್ಯ, ಮೀನಾ, ಮಂಜ ತಾರಾನ ವೀಲ್ ಚೇರ್ ಮೇಲೆ ಕೂರಿಸ್ಕೊಂಡು ಹಾಸ್ಪಿಟ್ಲಿಂದ ಹೊರಗೆ ಬರ್ತಾರೆ. ಸೂರ್ಯ ಅವ್ರಪ್ಪ ಆಗ್ಲೇ ಬಂದಾಯ್ತು ಕಣೋ, ಹಾಸ್ಪಿಟಲ್ ಒಳಗೆ ಹೋಗಿದ್ದಾರೆ ಅಂತ ಚೇತ ಹೇಳ್ತಾನೆ. ಗೊತ್ತಿದೆ ಕಣೋ, ನಡೆಯೋ ಅಂತ ಸೂರ್ಯ ಹೇಳ್ತಾನೆ. ಆಂಬುಲೆನ್ಸ್ ತೆಗಿಯಪ್ಪ ಬೇಗ ಅಂತ ಚೇತ ಹೇಳ್ತಾನೆ. ವೀಲ್ ಚೇರ್ನ ಅಲ್ಲೇ ಬಿಸಾಕಿ ಎಲ್ಲರೂ ಆಂಬುಲೆನ್ಸ್ ಹತ್ತಾರೆ. ಚೇತ ಆಂಬುಲೆನ್ಸ್ ಗೇಟ್ ದಾಟೋವರೆಗೂ ಸ್ಲೋ ಆಗಿ ಹೋಗೋಕೆ ಹೇಳು, ನಂತರ ಫಾಸ್ಟಾಗಿ ಎಲ್ಲಾದ್ರೂ ಕರ್ಕೊಂಡು ಹೋಗೋಕೆ ಹೇಳು ಅಂತಾನೆ. ಸೂರ್ಯ ಹಾಗಂತಿರೋವಾಗ ನಾನು ಎಲ್ಲಾನು ನೋಡ್ಕೋತೀನಿ, ನೀವು ಒಳಗೆ ಕೂತ್ಕೊಳ್ಳಿ ಅಂತಾನೆ ಚೇತ. ಈ ಕಡೆ ಫೈನಾನ್ಷಿಯರ್ ಹಾಸ್ಪಿಟ್ಲಿಂದ ಓಡ್ ಬರ್ತಾ ಇರ್ತಾರೆ. ಆಂಬುಲೆನ್ಸ್ ಮೂವ್ ಆಗೋಕೆ ಅದೇ ಫೈನಾನ್ಷಿಯರ್ ಕಾರ್ನ ಸೈಡ್ಗೆ ತೆಗಿಸ್ತಾನೆ ಚೇತ. ಫೈನಾನ್ಷಿಯರ್ ಓಡ್ ಬರ್ತಾನೆ. ಅಣ್ಣ ಇಲ್ಲೇ ನಿಂತಿತ್ತಣ್ಣ ಆ ಆಂಬುಲೆನ್ಸ್ ಅಂತ ರೌಡಿ ಹೇಳ್ತಾನೆ. ಹೋಗ್ರು ನೋಡ್ರಿ ಎಲ್ಲೋಗ್ತಿದೆ ನೋಡ್ರು ಅಂತ ಹೇಳ್ತಿರೋವಾಗ ಆ ಕಾರ್ ಡ್ರೈವರ್ನ ಇಲ್ಲಿ ನಿಂತಿತ್ತಲ್ಲ ಆಂಬುಲೆನ್ಸ್ ಯಾವಾಗ ಹೋಯ್ತು ಅಂತ ಕೇಳ್ತಾರೆ. ಈಗ ತಾನೇ ಹೊರಗಡೆ ಹೋಯ್ತು, ನಾನೇ ದಾರಿ ಬಿಟ್ಕೊಟ್ಟೆ ಅಂತ ಆ ಕಾರ್ ಡ್ರೈವರ್ ಹೇಳ್ತಾನೆ. ನಿನಗೆ ಕೊಟ್ರೆ ನೋಡು ಹಾಗಂತ ಹೇಳಿ ಫೈನಾನ್ಷಿಯರ್ ಅವ್ರ ಮೇಲೆ ಕೈ ಎತ್ತುತ್ತಾನೆ. ಅಯ್ಯೋ ಈಗ ನಾನು ಏನು ಮಾಡಲಿ ಅನ್ಕೋತಿರೋವಾಗ ಆ ರೌಡಿಗಳು ಓಡಿ ಬರ್ತಾರೆ. ಅಣ್ಣ ಯಾವ ಕಡೆ ಹೋಯ್ತು ಅಂತ ಗೊತ್ತೇ ಆಗ್ತಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಫೈನಾನ್ಷಿಯರ್ ಹಾಸ್ಪಿಟ್ಲ್ ಒಳಗೆ ಓಡ್ ಬರ್ತಾನೆ. ಈ ಕಡೆ ಸೂರ್ಯ ಲಕ್ಕಿ ಊರಿಗೆ ಬಂದಿರ್ತಾನೆ. ಲಕ್ಕಿ ಅಂತ ಓಡ್ ಬಂದು ತಪ್ಕೋತಾನೆ. ಬಿಡೋ ಅಂತೇಳಿ ಲಕ್ಕಿ ಅವನಿಗೆ ಹೊಡಿತಾರೆ. ಏನೋ ನಾನು ಇಲ್ಲಿ ಇದ್ದೀನಿ ಅನ್ನೋದನ್ನೇ ಮರ್ತ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಲಕ್ಕಿ ನಾನು ಹೇಗ್ ಲಕ್ಕಿ ನಿನ್ನ ಮರೆಯೋಕ್ಕಾಗುತ್ತೆ ಹಾಗಂತ ಸೂರ್ಯ ಹೇಳ್ತಿರೋವಾಗ ಮತ್ತೆ ಹೊಡಿತಾರೆ. ಲಕ್ಕಿ ಮತ್ತ್ಯಾಕೋ ಇಲ್ಲಿಗೆ ಬರೋದೇ ಇಲ್ಲ ಅವ್ರಾಗಂತಿರೋವಾಗ ಏನು ಮಾಡೋದು ಲಕ್ಕಿ, ಕೆಲಸ ಅಂತ ಓಡೋದೇ ಆಗುತ್ತಲ್ಲ ಹಾಗಂತ ಸೂರ್ಯ ಹೇಳ್ತಿರೋವಾಗ ಮೀನಾ ಅಜ್ಜಿ ಅನ್ಕೊಂಡು ಬರ್ತಾಳೆ. ಬಾ ಮೀನಾ ಬಾ ಅಂತೇಳಿ ಲಕ್ಕಿ ಅವಳನ್ನ ತಪ್ಕೋತಾರೆ. ಹೇಗಿದೀಯಾ ಅಂತ ಕೇಳ್ತಾರೆ. ನಾನು ಚೆನ್ನಾಗಿದ್ದೀನಿ ಅಜ್ಜಿ, ನೀವ್ ಹೇಗಿದ್ದೀರಾ ಅಂತ ಕೇಳ್ತಾಳೆ ಮೀನಾ. ಇವನೇನೆ ಕೆಲಸ ಅಂತ ಇಲ್ಲಿಗೆ ಬರೋದೇ ಇಲ್ಲ, ನೀನಾದ್ರೂ ತಿಂಗಳಿಗೆ 1-2 ಸರಿ ಇಲ್ಲಿ ಕರ್ಕೊಂಡು ಬರಬಾರ್ದಾ ಅಂತ ಕೇಳ್ತಾರೆ. ಅಯ್ಯ ಲಕ್ಕಿ ನನ್ನನ್ನು ಬಿಡಿ, ಈಗ ನನ್ಗಿಂತ ಮೀನಾನೇ ಬಿಸಿ, ಸಂಘದ ಅಧ್ಯಕ್ಷೆ ಬೇರೆ ಅಂತಾನೆ. ಗೊತ್ತಿದೆ ಕಣೋ ನಾನ್ ನಿನ್ ಜೊತೆ ಇಲ್ಲ ಅಂದ್ರೂ ಅಲ್ಲೇನೇ ನಡೀತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾರೆ ಲಕ್ಕಿ. ಮನೆ ಹರಾಜಿಗೆ ಬಂದಿದ್ದು ಗೊತ್ತಾಯ್ತು ಅಂತ ಹೇಳ್ತಾರೆ. ಅದೆಲ್ಲ ಆ ಮನೋಜ್ ಮಾಡಿರೋ ಕೆಲಸದಿಂದ ಲಕ್ಕಿ ಅಂತಾನೆ ಸೂರ್ಯ. ಅದಕ್ಕೆ ನೀವು ಎಷ್ಟೊಂದು ಕಷ್ಟಪಟ್ರಿ ಅಂತ ರಂಗ ಹೇಳ್ದ ಕಣೋ ಅಂತಾರೆ. ಆ ಮನೆ ಏನಾದರೂ ಹೋಗಿದ್ರೆ ನನ್ನ ಮಗನ ಮನಸ್ಸೇ ಹೊಡೆದೋಗ್ತಿತ್ತು, ಹೇಗೋ ಕಾಪಾಡ್ಬಿಟ್ಟೆ, ಮೊದಲೇನೆ ನನ್ನ ಹತ್ರ ಹೇಳಿದ್ರೆ ನನ್ನ ಕೈಲಾದಷ್ಟು ದುಡ್ಡನ್ನ ನಾನು ಕೊಡ್ತಿದ್ನಲ್ವೇನೋ ಅಂತ ಕೇಳ್ತಾರೆ ಲಕ್ಕಿ. ಪರವಾಗಿಲ್ಲ ಲಕ್ಕಿ, ನಮಗೋಸ್ಕರ ನೀವು ಇಷ್ಟೊಂದು ಮಾಡಿಲ್ಲ, ನಾವ್ ಹೇಗೋ ಸಂಭಾಳಿಸ್ಬಿಟ್ವಿ, ಇನ್ಮೇಲೆ ಯಾವ ಸಮಸ್ಯೆನೂ ಬರಲ್ಲ ಅಂತಾನೆ ಸೂರ್ಯ. ಏನೇ ಆದ್ರೂ ನೀನ್ ಸಾಲ್ಗಾರ ಆಗ್ಬಿಟ್ಟಿಯಲ್ಲೋ ಅಂತ ಕೇಳ್ತಾರೆ ಲಕ್ಕಿ. ಮೀನಾ ನೀನಾದ್ರೂ ಆ ವಿಷಯ ನನ್ನ ಜೊತೆ ಹೇಳ್ಬಾರ್ದಾಗಿತ್ತ ಹಾಗಂತ ಲಕ್ಕಿ ಹೇಳ್ತಾರೆ. ನೀವಾದ್ರೂ ಇಲ್ಲಿ ಸ್ವಲ್ಪ ನೆಮ್ಮದಿಯಾಗಾದ್ರೂ ಇದ್ದೀರಾ, ಅದನ್ನೆಲ್ಲ ನಾನು ಯಾಕೆ ಹಾಳು ಮಾಡ್ಲಿ ಅಜ್ಜಿ, ಅದನ್ನೇ ಯೋಚನೆ ಮಾಡ್ತಾ ಚಿಂತೆ ಮಾಡ್ಬೇಡಿ ನೀವು ಹಾಗಂತ ಮೀನಾ ಹೇಳ್ತಾಳೆ. ಸರಿ ನೀವೆಲ್ಲೂ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಸರಿ ನಿನ್ ತಮ್ಮ ಎಲ್ಲಮ್ಮ, ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ತಾನೇ ನೀವು ಫೋನ್ ಮಾಡಿದ್ದು ಅಂತಾರೆ ಲಕ್ಕಿ. ಕರ್ಕೊಂಡ್ ಬರ್ತೀನಿ ಲಕ್ಕಿ. ಮಂಜ ಹಾಗಂತ ಕೂಗ್ತಿರುವಾಗ ಮಂಜ, ತಾರಾ, ಚೇತ 3 ಜನನು ಒಳಗೆ ಬರ್ತಾರೆ. ಬನ್ನಿ ಎಲ್ಲರೂ ಒಳಗೆ ಅಂತ ಸೂರ್ಯ ಮೀನಾ ಇಬ್ರು ಹೇಳ್ತಾರೆ. ಚೆನ್ನಾಗಿದ್ದೀರಾ ಅಂತ ಲಕ್ಕಿನ ಮಾತಾಡಿಸ್ತಾನೆ ಮಂಜ. ಹಾಗೇನೆ ತಾರಾ ಮಂಜ ಇಬ್ರು ಆಶೀರ್ವಾದ ತಗೋತಾರೆ. ಪರವಾಗಿಲ್ಲ, ಬೇರೆ ದೇಶದಲ್ಲಿ ಓದ್ಕೊಂಡು ಬಂದಿದ್ರು ನಮ್ಮ ಸಂಪ್ರದಾಯ ಬಿಟ್ಟಿಲ್ಲ ಈ ಹುಡುಗಿ ಅಂತ ಹೇಳ್ತಾರೆ ಲಕ್ಕಿ. ಅಜ್ಜಿ ತಾರಾನ ಎಲ್ಲೂ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಎಲ್ಲೂ ಕರ್ಕೊಂಡು ಬಂದ್ವಿ ಅಂತಾಳೆ ಮೀನಾ. ಪರವಾಗಿಲ್ಲ, ಇದು ನಿಮ್ಮನೇನೆ ತಾನೆ ಅಂತ ಲಕ್ಕಿ ಹೇಳ್ತಾರೆ. ಲಕ್ಕಿ ತಾರಾ ಮನೆಯಲ್ಲಿ ತಾರಾನ ಹುಡುಕ್ತಿದ್ದಾರೆ, ಅವರಿಬ್ರು ಇಲ್ಲಿರೋದೇ ಸೇಫು, ಅದಕ್ಕೆ ಕರ್ಕೊಂಡು ಬಂದ್ವಿ ಅಂತಾನೆ ಸೂರ್ಯ. ಅರ್ಥ ಆಗ್ತಿದೆ ಕಣೋ, ಇಂಥ ಕಾಲದಲ್ಲೂ ಪ್ರೀತಿ ಮಾಡಿರೋರನ್ನ ದೂರ ಮಾಡೋರು ಇದಾರಲ್ಲ, ಆ ವಿಶಾಲಮ್ಮನ ಮಗಳು ತಾನೆ ಅಂತ ಕೇಳ್ತಾರೆ. ಹೌದು ಲಕ್ಕಿ, ಈಗಾಗ್ಲೇ ಮೀನಾಗೂ ಅವಳಿಗೂ ಆಗಲ್ವಲ್ಲ, ಅದಕ್ಕೆ ಈ ಹುಡುಗಿನ ಮಂಜನ್ ಜೊತೆ ಸೇರೋಕೆ ಬಿಡ್ತಿಲ್ಲ ಹಾಗಂತ ಸೂರ್ಯ ಹೇಳ್ತಿರೋವಾಗ, ದೊಡ್ಡ ಮನುಷ್ಯರು ಅಂದ್ರೇನೆ ಇದೇ ತರ ಕಣೋ, ಮಕ್ಕಳು ಸಂತೋಷಕ್ಕಿಂತ
ತಮ್ಮ ಆಸ್ತಿ ಪಾಸ್ತಿ ಗೌರವನೇ ಮುಖ್ಯ ಅಂತ ಅನ್ಕೋತಾರೆ. ಹೆತ್ತವರು ಮಕ್ಕಳು ಮನಸ್ಸನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಈ ಕಾಲದಲ್ಲಿ ಮನೇಲಿ ನೋಡಿ ಮದುವೆ ಮಾಡೋಕ್ಕಿಂತ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗ್ತಾರಲ್ಲ ಅವರೇನೆ ಚೆನ್ನಾಗಿರೋದು ಅಂತಾರೆ ಲಕ್ಕಿ. ಜೀವನ ಮಾಡೋರು ಅವರೇನೆ ತಾನೆ, ಯಾರ ಜೊತೆ ಬದುಕಬೇಕು ಅನ್ನೋದನ್ನ ಅವರೇ ನಿರ್ಧಾರ ಮಾಡಬೇಕು. ಆಗ ತಾರಾ ತುಂಬಾ ಥ್ಯಾಂಕ್ಸ್ ಅಜ್ಜಿ, ಈ ಹುಡುಗಿ ಏನು ಮನೆ ಬಿಟ್ಟು ಬಂದ್ಬಿಟ್ಟಿದೆ ಅಂತ ಎಲ್ಲಿ ನಮ್ಮನ್ನ ಸೇರ್ಸ್ಕೋತಿರೋ ಇಲ್ವೋ ಅನ್ಕೊಂಡು ಭಯ ಪಟ್ಕೊಂಡಿದೆ ಅಂತಾಳೆ ತಾರಾ. ನಮ್ ಲಕ್ಕಿ ಈ ಕಾಲದಲ್ಲಿ ತರಾನೇ ಯೋಚನೆ ಮಾಡೋದು. ಏನ್ ಮೀನಾ ಅದು ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಅಂತಾನೆ. ನಮ್ ಲಕ್ಕಿ ಮಾಡರ್ನ್ ಲಕ್ಕಿ ಅಂತ ಹೇಳಿ ತಪ್ಕೋತಾನೆ ಸೂರ್ಯ. ಏನಮ್ಮ ತಾರಾ, ನನಗೆ ನಮ್ ಮೀನಾ ಸೂರ್ಯನ ಮೇಲೆ ತುಂಬಾನೇ ನಂಬಿಕೆ ಇದೆ. ಅವ್ರು ಯಾವತ್ತೂ ತಪ್ಪು ಕೆಲಸನ ಮಾಡಲ್ಲ ಅಂತ ಚೆನ್ನಾಗ್ ಗೊತ್ತು. ಯಾವಾಗ್ಲೂ ಅವರು ನ್ಯಾಯದ ಪರವಾಗಿ ನಿಂತ್ಕೊಳ್ಳೋದು. ಅವ್ರು ಏನೇ ಮಾಡಿದ್ರು ಅದು ಸರಿಯಾಗಿರುತ್ತೆ ಅಂತ ಹೇಳ್ತಾರೆ ಲಕ್ಕಿ. ಅಜ್ಜಿ, ನಮ್ಮಿಂದ ನಿಮ್ಗೆ ತುಂಬಾನೇ ಶ್ರಮ ಅಂತಾಳೆ ಮೀನಾ. ಇದ್ರಲ್ಲಿ ಏನ್ ಮೀನಾ ಶ್ರಮ ಇದೆ, ಇವರು ಕೂಡ ನಮ್ಮನೆ ಮಕ್ಕಳೇ ತಾನೆ, ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಇವ್ರು ಇಲ್ಲಿ ಎಷ್ಟು ದಿನ ಬೇಕಾದ್ರೂ ಇಲ್ಲಿ. ಹಾಗಂತ ಲಕ್ಕಿ ಹೇಳ್ತಿರುವಾಗ ತುಂಬಾ ಥ್ಯಾಂಕ್ಸ್ ಅಜ್ಜಿ ಅಂತಾಳೆ ತಾರಾ. ನೀನ್ ಯಾಕಮ್ಮ ಅದನ್ನೆಲ್ಲ ಕೇಳಕ್ ಹೋಗ್ತೀಯಾ? ಇವನನ್ನ ನಂಬಿ ನೀನ್ ಮನೆ ಬಿಟ್ಟು ಬಂದಿದೀಯಾ, ಅದ್ರಲ್ಲೇ ಗೊತ್ತಾಗ್ತಿದೆ ನೀವಿಬ್ರು ಎಷ್ಟು ಪ್ರೀತಿ ಮಾಡ್ತಿದ್ದೀರಾ ಅಂತ. ಅದನ್ನ ಸಾಧಾರಣ ವಿಷಯ ಅನ್ಕೋಬೇಡ. ಏ ಮಂಜಾ, ಇಷ್ಟು ವರ್ಷ ಸಾಕಿ ಸಲಿದ ಅಪ್ಪ ಅಮ್ಮನ್ ಬಿಟ್ಟು ಬರ್ತೀನಿ ಅಂದ್ರೆ ಅದೇನೇ ಆದ್ರೂ ಈ ಹುಡುಗಿನ ಚೆನ್ನಾಗಿ ನೋಡ್ಕೋ, ಅದು ನಿನ್ ಜವಾಬ್ದಾರಿ. ಹಾಗಂತ ಲಕ್ಕಿ ಹೇಳ್ತಿರುವಾಗ ಚೆನ್ನಾಗಿ ನೋಡ್ಕೋತೀನಿ ಅಜ್ಜಿ ಅಂತಾನೆ ಮಂಜಾ. ಏನೋ ಸೂರ್ಯ, ಇಲ್ಲೇ ಮದ್ವೆ ಮುಗಿಸ್ಬಿಡೋಣ ಅಂತಾನೆ ಚೇತಾ. ಅದಕ್ಕಿನ್ನೂ ಟೈಮ್ ಇದೆ ಕಣೋ ಅಂತಾನೆ ಸೂರ್ಯ. ಇಬ್ರು ಒಂದೇ ರೂಮ್ಗೆ ಹೋಗ್ತಿರೋವಾಗ ಮಂಜನ್ನ ತಡೆದು ನೀನ್ ಆ ಕಡೆ ರೂಮ್ಗೆ ಹೋಗು ಅಂತಾರೆ ಲಕ್ಕಿ. ನೀನ್ ಆ ಕಡೆ ರೂಮ್ಗೆ ಹೋಗಮ್ಮ ಅಂತ ಇನ್ನೊಂದ್ ಕಡೆ ಕಳಿಸ್ತಾರೆ. ಎಲ್ರು ನಗ್ತಾರೆ. ಸೂರ್ಯ, ನೀನ್ ಇವ್ರಿಬ್ರನ್ನ ಒಂದ್ ಮಾಡ್ತಿರೋದೇನೋ ಸರಿ, ಆದ್ರೆ ಹೆಣ್ಣು ಹುಡುಗಿ ಮನೆಯವರು ತುಂಬಾ ದೊಡ್ಡ ಜನ. ಆ ವಿಶಾಲಮ್ಮನಿಂದ ನಿಮ್ಗೆ ಯಾವ ಸಮಸ್ಯೆನೂ ಬರಬಾರ್ದು ಅಂತಾರೆ ಲಕ್ಕಿ. ಅದೆಲ್ಲ ಏನೂ ಆಗಲ್ಲ ಲಕ್ಕಿ, ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ರೆಡಿ ಮಾಡಿದೀನಿ ಅಂತಾನೆ ಸೂರ್ಯ. ಈಗಾಗ್ಲೇ ಪೊಲೀಸು ಕೇಸು ಎಲ್ಲ ನೋಡಾಯ್ತು. ಅದೇನೇ ಆದ್ರೂ ತಾರಾ ಮಂಜುನ ತುಂಬಾನೇ ಪ್ರೀತಿ ಮಾಡ್ತಿದ್ದಾಳೆ. ಅಷ್ಟು ಸಾಕು ನಮ್ಗೆ, ನೀನೇನ್ ಭಯ ಪಡ್ಬೇಡ ಲಕ್ಕಿ ಅಂತಾನೆ ಸೂರ್ಯ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.